ಸೊ ಹಲವಾರು ಜನ ಕನ್ನಡದವರಿದ್ದರೂ ಕೂಡ ಇಂಗ್ಲಿಷ್ನವ್ರು ಬಂದರೂ ಕೂಡ ಕಲ್ತ್ಕೊಳ್ಳಿಕ್ಕೆ ಏನು ತೊಂದರೆ ಆಗಲ್ಲ. ಅದರ ಭಾಷಾಂತರವನ್ನು ಮಾಡಲಾಗುತ್ತೆ. ಸೊ ಪ್ರೋಗ್ರಾಮ್ ವಿಲ್ ಬಿ ಹೆಲ್ಡ್ ಬೋತ್ ಫಾರ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ಅಭ್ಯಾಸೀಸ್. Whatever is said in Kannada will be translated to English so that the people in English can also follow what is going on. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಮತ್ತು ಇದರ ಪೀಠಿಕೆ. What is the objective and what is the background to this particular meeting? ಪುರಾತನ ಕಾಲದಿಂದ ನಮ್ಮ ಅನೇಕ ಋಷಿಮುನಿಗಳು ಬರೆದಿರತಕ್ಕಂಥ ಕಥೆಗಳನ್ನು, ಅದರಲ್ಲಿರ್ತಕ್ಕಂಥ ತತ್ವಗಳನ್ನು ನಮ್ಮ ಈಗಿನ ವರ್ತಮಾನದಲ್ಲಿ ಬಂದಿರತಕ್ಕಂಥ ಗುರುಗಳು ಈಗಿನ ವರ್ತಮಾನದ ಸ್ಥಿತಿಗೆ ಅನ್ವಯ ಆಗೋ ರೀತಿಯಲ್ಲಿ ಅದನ್ನು ಪ್ರಸ್ತುತಪಡಿಸಿ ಅದರಲ್ಲಿರ್ತಕ್ಕಂಥ ತತ್ವಗಳ ಒಂದು ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋದ್ರಿಂದ ಹೇಗೆ ಅದರಿಂದ ಲಾಭ ಪಡ್ಕೊಂಡು ನಮ್ಮ ಜೀವನನ ನಾವು ಶ್ರೀಮಂತಗೊಳಿಸ್ಕೋಬಹುದು ಅಂತ ಈ ಪ್ರಯತ್ನ ಹಲವಾರು ಸಹಸ್ರಾರು ವರ್ಷಗಳಿಂದ ನಡೀತಿದೆ. ಹಾಗಾಗಿ ನೀವು ಒಂದೇ ಒಂದು ಉದಾಹರಣೆ ಕೊಡೋದಾಯಿತು ಅಂತಂದರೆ, ಭಗವದ್ಗೀತೆ ಕೃಷ್ಣ ಏನು ಅರ್ಜುನನಿಗೆ ಉಲ್ಲೇಖ ಮಾಡಿದ ಅದನ್ನು ತದನಂತರ ಬಂದಂಥ ಎಲ್ಲ ಆಧ್ಯಾತ್ಮಿಕ ಗುರುಗಳು ತಮ್ಮ ತಮ್ಮದೇ ಆದಂಥ ಭಾಷ್ಯ ಬರೆದು ಅದನ್ನು ವಿಸ್ತಾರವಾಗಿ ಜನಗಳಿಗೆ ಪ್ರಸ್ತುತಪಡಿಸಿದ್ದಾರೆ. Since ages, it's been seen that many of the stories and the principles behind the stories, which are there in many of our ancient spiritual literature, has been brought to the current ages, and its applications to the current age has been spoken about by the masters of the recent era. But this is an exercise that has been going on for a long time, almost for many thousands of years. To just give one example, Bhagavad Gita, which was a recitation by Lord Krishna to Arjuna, has been expounded and elaborated with many different commentaries by almost many saints over the last 5,000 years. Why is that there are so many commentaries necessary on the Bhagavad Gita? Because each of the commentary focuses on one aspect of the Bhagavad Gita, and it also tries to relate the teachings of the Bhagavad Gita to the present day circumstances in which the sages were present. ನಮ್ಮ ಆಚಾರ್ಯರು ಯಾವ ಯಾವ ಕಾಲದಲ್ಲಿದ್ದರೋ ಆಗಿನ ಕಾಲದ ವಿದ್ಯಮಾನಕ್ಕೆ ತಕ್ಕಂಗೆ, ಆಗಿನ ಕಾಲದ ಜನಸಾಮಾನ್ಯರ ಜೀವನದ ಹಾದಿಗೆ ತಕ್ಕಂಗೆ ಆ ಭಗವದ್ಗೀತೆಯಲ್ಲಿ ಇರತಕ್ಕಂಥ ತತ್ವಗಳನ್ನು ಅವರು ಪ್ರತಿಪಾದನೆ ಮಾಡಿ ನಿಮ್ಮ ಜೀವನದಲ್ಲಿ ಅದನ್ನು ಯಾವ ರೀತಿ ಅಳವಡಿಸ್ಕೋಬಹುದು ಅಂತ ಹೇಳಿ ಉಲ್ಲೇಖ ಮಾಡ್ತಾ ಅವರದನ್ನು ಬೇರೆ ಬೇರೆ ದರ್ಶನಗಳನ್ನು, ಬೇರೆ ಬೇರೆ ವಿವರಣೆಗಳನ್ನು ಕೊಡ್ತಾ ಹೋಗ್ತಾರೆ. ಈ ಒಂದು ಪುಸ್ತಕದ ಪೀಠಿಕೆ ಕೂಡ ಅದೇ ಆಗಿದೆ. ನಮ್ಮ ಪೂಜ್ಯ ದಾಜಿಯವರು ಕೂಡ ಯಾರ್ಯಾರು ತಗೊಂಡಿಲ್ವೋ ಈ ಪುಸ್ತಕನ ದಯವಿಟ್ಟು ತೆಗೆದುಕೊಳ್ಳ್ರಿ, ಎಲ್ಲ ಕಡೆ ಲಭ್ಯ ಇದೆ ಅಂತ ಅನಿಸುತ್ತೆ. ಸೊ ಅಷ್ಟವಕ್ರ ಗೀತ, 5 ಪ್ರಿಸ್ಕ್ರಿಪ್ಷನ್ಸ್ ಫ್ರಮ್ ದ ಅಷ್ಟವಕ್ರ ಮಹಾಗೀತ. ಇನ್ನು ಪ್ರಾಯಶಃ ಕನ್ನಡದಲ್ಲಿ ಬಂದಿಲ್ಲ, ಕನ್ನಡದಲ್ಲಿ ಅನುವಾದ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ, ಬರುತ್ತೆ ಇಷ್ಟರಲ್ಲಿ. ಪೂಜ್ಯ ದಾಜಿಯವರು ಮಾಡಿರತಕ್ಕಂಥ ಇತ್ತೀಚಿನ ಪುಸ್ತಕಗಳ ಪ್ರಕಟಣೆ ಏನಿದೆ ಅದನ್ನು ನೋಡಿದಾಗ ಅದರಲ್ಲಿ ಅವರು ಯೋಗ ವಶಿಷ್ಠದಲ್ಲಿ ಬರತಕ್ಕಂಥ ದ ಹಾರ್ಟ್ ಆಫ್ ಲಾರ್ಡ್ ರಾಮ ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಉಲ್ಲೇಖ ಮಾಡಿದ್ದಾರೆ. ವೇದ ಉಪನಿಷತ್ತುಗಳಲ್ಲಿ ಬರತಕ್ಕಂಥ ಕಥೆಗಳೇನಿದೆ ಅದನ್ನು ಈಗಿನ ಕಾಲದ ಮಕ್ಕಳು ಗ್ರಹಿಸ್ಕೊಳ್ಳಿಕ್ಕೆ, ಅದರಿಂದ ಲಾಭ ಪಡ್ಕೊಳ್ಳಿಕ್ಕೆ ಏನು ಸಾಧ್ಯ ಮಾಡ್ಲಿಕ್ಕೆ ಆಗತ್ತೆ ಅದನ್ನು ಮಾಡಿದ್ದಾರೆ. ಅದೇ ಒಂದು ಸರಣಿಯಲ್ಲಿ ಈಗ ಈ ಪುಸ್ತಕ ಕೂಡ ಬಂದಿದೆ. ಸರಿ, ಈಗ ಈ ಪುಸ್ತಕಕ್ಕೆ ಹೋಗ್ಲಿಕ್ಕಿಂತ ಮುಂಚೆ ಒಂದು 2-3 ಭಗವದ್ಗೀತೆಯ ಕೆಲವು ಶ್ಲೋಕಗಳನ್ನು ನಾನು ನಿಮಗೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಸೊ ರೀಸೆಂಟ್ಲಿ, ಇಫ್ ಯು ಲುಕ್ ಅಟ್ ಆಲ್ ದ ಪಬ್ಲಿಕೇಶನ್ಸ್ ದಟ್ ಯು ಹ್ಯಾಡ್ ಫ್ರಮ್ ಪೂಜ್ಯ ದಾಜಿ, ಯು ಹ್ಯಾಡ್ ದ ಸ್ಟೋರೀಸ್ ಫ್ರಮ್ ವೇದಾಸ್ ಅಂಡ್ ಉಪನಿಷತ್ಸ್ narrated in such a way that children of the current era can relate to it.
Then we had the Heart of Lord Rama, which is essentially focusing on some of the important aspects of the Yoga Vasishtha. And in the same series, now we have this Ashtavakra Mahagita, the 5 prescriptions, so that it's something that can be used by the present generation, and also not only the Abhyasis, even otherwise also. Before we start, I just wanted to play 3 shlokas from the Bhagavad Gita, which has been of late our tradition that we are starting many of the programs with 1 or 2 shlokas of the Bhagavad Gita relevant to us. So I'll just just listed 3 shlokas. I'll just list the shloka and I'll just relate that particular shlokas to what we are going to do now. ನೀವು ಫಿಲಾಸಫಿನಲ್ಲಿ ಓದಿದಾಗ ಏನು ಬರುತ್ತೆ ಅಂತಂದ್ರೆ 3 ರೀತಿಯಾದಂಥ ವಾದಗಳು ಬರುತ್ತೆ. ಅದ್ವೈತವಾದ, ವಿಶಿಷ್ಟಾದ್ವೈತವಾದ ಮತ್ತು ದ್ವೈತವಾದ. So there are 3 kinds of ways in which we actually relate to our philosophy. There is the disposition of Advaita, then there is the proposition of Vishishtadvaita, and then the proposition of the Dvaita. ಅಷ್ಟವಕ್ರ ಮಹಾಗೀತ ಇದೆಯಲ್ಲ, ಅಷ್ಟವಕ್ರ ಮಹಾಗೀತ ಅದ್ವೈತದ ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ಅಷ್ಟವಕ್ರ ಮಹಾಗೀತ proposes or strengthens the argument in favor of Advaita. Not only in terms of just argument, but in terms of experiential purpose also. Okay, so ಅದ್ವೈತದ ಪ್ರತಿಪಾದನೆ ಮಾಡುತ್ತೆ, ಕೇವಲ ವಾದದಲ್ಲಿ ಮಾತ್ರ ಅಲ್ಲದೇ ಇರ ಅನುಭವದಲ್ಲೂ ಕೂಡ ಅದ್ವೈತದ ಪ್ರತಿಪಾದನೆ ಮಾಡುತ್ತೆ. ಸರಿನಾ? ಸೊ ಇಷ್ಟು ಹಿನ್ನೆಲೆ ತಗೊಂಡು ಈಗ ಭಗವದ್ಗೀತಾ ಅದು ನೋಡೋಣ. ತದನಂತರ ಈ ಶಾರ್ಟ್ ನೋಟ್ಸ್ ಏನಿದೆ ಅದನ್ನ ನೋಟ್ ಏನಿದೆ ಪುಸ್ತಕ ಶುರು ಮಾಡೋದಕ್ಕೆ ಮುಂಚೆ ಪೂಜ್ಯ ದಾಜಿಯವರು ಒಂದು 4 ವರ್ಡ್ ತರ ಬರೆದಿದ್ದಾರೆ, ನೋಟ್ ಬರೆದಿದ್ದಾರೆ. ಅದನ್ನ ಅಟ್ಲೀಸ್ಟ್ ಇವತ್ತು ಕವರ್ ಮಾಡೋಣ. ಸರಿನಾ? ನೋಟ್ ಆನ್ ದ ಬುಕ್ ಅಂತ ಬರೆದಿದ್ದಾರೆ, ಅದನ್ನ ಕವರ್ ಮಾಡೋಣ. ಸರಿನಾ? ಐ ಪ್ಲೇ ದ ಶ್ಲೋಕಾಸ್. ನಾವು ಒಂದೊಂದಾಗಿ ನೋಡ್ತೀನಿ. ಜಸ್ಟ್ ಕೀಪ್ ದಿಸ್ ಇನ್ ಮೈಂಡ್ ಅಂಡ್ ದೆನ್ ವಿಲ್ ಕಮ್ ಬ್ಯಾಕ್ ಟು ದ ಡಿಸ್ಕಷನ್. ಸರಿ ಹೋಯ್ತಾನೆ? ಮೊದಲನೇದು, ಇದು ಭಗವಂತ ಕೃಷ್ಣ 15ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕ, 15th chapter 17th ಶ್ಲೋಕ. This is not something that we discuss in our system, but I want you to focus on this particular thing, what he has said. ಅತ್ಯುತ್ತಮನಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಜೀವಿಗಳು ಅಕ್ಷರ ಉತ್ತಮ ಪುರುಷಸ್ತು ಅನ್ಯಃ ಪರಮಾತ್ಮೇತಿ ಉದಾಹೃತಃ ಯೋ ಲೋಕತ್ರಯಂ ಆವಿಶ್ಯ ವಿಭಕ್ತಿ ಅವ್ಯಯಃ ಈಶ್ವರಃ. ಇವರಿಬ್ಬರಲ್ಲದೆ ಅತ್ಯುತ್ತಮನಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ. ಅವನು 3 ಜಗತ್ತುಗಳನ್ನು ಪ್ರವೇಶಿಸಿದ್ದಾನೆ ಮತ್ತು ಅವುಗಳನ್ನು ಪಾಲಿಸುತ್ತಿದ್ದಾನೆ. ಸರಿ, ಐ ಜಸ್ಟ್ ವಾಂಟ್ ಯು ಟು ಫೋಕಸ್ ಆನ್ ದ ಫ್ಯಾಕ್ಟ್ ದಟ್ ಯಾವುದ್ರ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇದಕ್ಕೆ ಹಿಂದಿನ 2 ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತಾನೆ ಅಂತಂದ್ರೆ, 2 ರೀತಿಯಾದಂಥ ಜೀವಿಗಳಿದ್ದಾರೆ, ಕ್ಷಯ ಮತ್ತು ಅಕ್ಷಯವಾದಂಥ ಜೀವಿಗಳು ಅಂತ ಹೇಳ್ತಾರೆ. ಕ್ಷರ ಮತ್ತು ಅಕ್ಷರವಾದಂಥ ಜೀವಿಗಳು. ಕ್ಷರ ಅಂತಂದ್ರೆ ಡೆಸ್ಟ್ರಾಯ್ ಆಗುವಂಥವ್ರು, ಅಂದ್ರೆ ಡಿಸ್ಟ್ರಾಯ್ ಆಗುವಂಥವ್ರು, ಹೂ ಆರ್ ಡಿಸ್ಟ್ರಾಯ್ಡ್ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್. ಅಕ್ಷರ ಅಂತಂದ್ರೆ ಡಿಸ್ಟ್ರಕ್ಷನ್ ಆಗದೆ ಇರತಕ್ಕಂಥವ್ರು. ಈ 2 ತರದ ಜೀವಿಗಳನ್ನು ಬಿಟ್ಟು ಮತ್ತೊಬ್ಬನಿದ್ದಾನೆ, 3ನೇವನು. ಅವನು ಜೀವಂತ ವ್ಯಕ್ತಿಯಾದ ಪರಮಾತ್ಮ, ಸ್ವತಃ ಅವಿನಾಶಿ. ಹಿ ಕೆನಾಟ್ ಬಿ ಡೆಸ್ಟ್ರಾಯ್ಡ್. ಇಲ್ಲಿ ಒಂದೇ ಒಂದು ಪಾಯಿಂಟ್ ನಾ ಫೋಕಸ್ ಮಾಡ್ಲಿಕ್ಕೆ ಏನು ಇಷ್ಟಪಡ್ತೀನಿ ಅಂತಂದ್ರೆ, ಭಗವಂತನ ಶ್ರೀಕೃಷ್ಣ ಏನಂತ ವಿವರಣೆ ಕೊಡ್ತಾ ಇದ್ದೇನೆ ಅಂತಂದ್ರೆ, ಅತ್ಯುತ್ತಮನಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮ. He is talking about God as a living being, extraordinary living being who cannot be destroyed. And he is pervaded all the 3 worlds, and he is actually taking care of all the 3 worlds. That is the gist of this particular shloka. Okay?
Now, the next ಶ್ಲೋಕ, ಮುಂದಿನ ಶ್ಲೋಕ ಪ್ಲೇ ಮಾಡ್ತೀನಿ ಈಗ. ನೀನ್ ಕಾಣಿಸ್ತಾ ಏನಾದ್ರು? ಇಲ್ಲ ಬ್ರದರ್, ಕಾಣಿಸ್ತಿಲ್ಲ. ಮಾಸ್ಟರ್ ಫೋಟೋ. ಈಗ ಕಾಣಿಸ್ತಾ ಇದೆಯಲ್ಲ? Not yet. Yes, brother. ಪುರುಷರಲ್ಲಿ ಪೌರುಷವೂ ಆಗಿದ್ದೆ ಇದು. ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ನಾನು ಭೂಮಿಯ ಮೂಲ ಪರಿಮಳ, ಅಗ್ನಿಯಲ್ಲಿ ತೇಜಸ್ಸು, ಎಲ್ಲ ಜೀವಿಗಳಲ್ಲಿ ನಾನೇ ಜೀವ, ಎಲ್ಲ ತಪಸ್ವಿಗಳ ತಪಸ್ಸು ನಾನೇ. ಸರಿ. In this particular ಶ್ಲೋಕ, I want you to focus on the fact that ಎಲ್ಲ ಜೀವಿಗಳಲ್ಲಿ ನಾನೇ ಜೀವಿ. In all the living beings, I am the life ಅಂತ ಹೇಳ್ತಾನೆ. ನಾನೇ ಜೀವ. I am the life in all the living beings. ಇದನ್ನು ಕೇಳು ಹೋಗ್ಲಿ, ಮನಸ್ಸು ಶಾಂತ ಆಗ್ಲಿ. ಎಲ್ಲ ಜೀವಿಗಳಲ್ಲಿ ನಾನೇ ಜೀವ. I am the life in all the living beings. So just relate to this fact to the previous shloka that we read, that God himself is a living being who cannot be destroyed. Right? So what Krishna is saying is that wherever you see life force, it is nothing but that supreme being manifest as a life form in different places. ಆ ಭಗವಂತನೇ ಜೀವ ಆಗಿ ಪ್ರತಿಯೊಂದು ಜೀವಿಯಲ್ಲೂ ಕೂಡ ತಾನು ವ್ಯಾಪಿಸಿದ್ದಾನೆ, ತಾನು ಪ್ರಕಟ ಆಗಿದ್ದಾನೆ. ನೀವೆಲ್ಲೇ ಜೀವ ನೋಡಿದ್ರು ಕೂಡ ಅಲ್ಲಿ ಭಗವಂತ ವ್ಯಾಪಿಸಿದ್ದಾನೆ ಅಂತ ನಿಮ್ಮ ಮನಸ್ಸಿಗೆ ತಕ್ಷಣ ಬರಬೇಕು. ಹಾಗಾಗಿ ನಾವು ಯಾವುದೇ ಒಂದು ಜೀವಿಯನ್ನ ನೋವಿಸಿದ್ರೆ ಅದು ನೇರವಾಗಿ ಪರಮಾತ್ಮನ ನೋವಿಸದಂಗೇನೆ. If you were to do or say things in such a way that it's going to pain any of the life forms, it is as good as actually troubling God himself. Because God himself is the one who is actually manifest as life form in every living being. This is the second shloka I wanted you to watch. This is from the 7th chapter, 9th shloka. 7ನೇ ಅಧ್ಯಾಯದಲ್ಲಿ 9ನೇ ಶ್ಲೋಕ. ಇಲ್ಲಿ ನಾವೇನ್ ತಿಳ್ಕೊಬೇಕಂತಂದ್ರೆ, ಭಗವದ್ಗೀತೆಯಲ್ಲಿ ನಾವು ಕೃಷ್ಣನ ವಿಸ್ತಾರವನ್ನು ಓದ್ತೀವಿ ನಾವು 10ನೇ ಅಧ್ಯಾಯದಲ್ಲಿ. ಆದ್ರೆ ಕೇವಲ ಅಲ್ಲಿ ಮಾತ್ರ ಕೃಷ್ಣ ತನ್ನ ವಿಸ್ತಾರವನ್ನು ಹೇಳಿಲ್ಲ. ಆಯ್ತಾ? ವಿಭೂತಿ ಯೋಗದಲ್ಲಿ ಮಾತ್ರ ತನ್ನ ವಿಸ್ತಾರವನ್ನು ಹೇಳಿಲ್ಲ. ಅವನು ಬೇರೆ ಬೇರೆ ಅಧ್ಯಾಯಗಳಲ್ಲಿ ತನ್ನ ವಿಭೂತಿವಾದಂಥ ವಿಸ್ತಾರಗಳೇನಿದೆ ಅದನ್ನು ಬೇರೆ ಬೇರೆ ಅಧ್ಯಾಯದಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾನೆ. Krishna has elaborated regarding what he is in different forms. He is not only elaborated in the 10th chapter, which is called as the Vibhuti Yoga, but he is also elaborated about his manifestation in different realms in other chapters as well. And one of the examples is 7th chapter, 9th shloka. And in fact, there are many other shlokas in the 7th chapter also where he expounds regarding what he is in different realms. ಬರೀ 7ನೇ ಅಧ್ಯಾಯದಲ್ಲಿ ಮಾತ್ರ ಅಲ್ಲ, 7ನೇ ಅಧ್ಯಾಯದಲ್ಲಿ ಬೇರೆ ಬೇರೆ ಶ್ಲೋಕದಲ್ಲೂ ಕೂಡ ಭಗವಂತ ಕೃಷ್ಣ ತಾನು ಬೇರೆ ಬೇರೆ ಸ್ತರದಲ್ಲಿ ಏನಾಗಿದ್ದೀನಿ ಅಂತ ಪ್ರತಿಪಾದನೆ ಮಾಡಿದ್ದಾನೆ. ಅದರ ಜೊತೆಗೆ ಬೇರೆ ಬೇರೆ ಅಧ್ಯಾಯಗಳಲ್ಲೂ ಕೂಡ ಅದರ ಬಗ್ಗೆ ಉಲ್ಲೇಖ ಇದೆ. ಸೊ ಯಾರಾದರೂ ಭಗವಂತ ಕೃಷ್ಣನ ವಿಭೂತಿ ಎಷ್ಟು ವಿಸ್ತಾರವಾಗಿದೆ, ಭಗವಂತ ಕೃಷ್ಣನಿಗೆ ನಾವು ಯಾವ ರೀತಿ ಸಂಬಂಧ ಬೆಳೆಸ್ಕೋಬಹುದು ಅಂತ ಏನಾದ್ರು ಯೋಚನೆ ಮಾಡ್ತಾ ಹೋಯ್ತು ಅಂತಂದ್ರೆ, ಬೇರೆ ಬೇರೆ ಅಧ್ಯಾಯಗಳಲ್ಲಿ ಇರತಕ್ಕಂಥ ಈ ವಿಭೂತಿ ವಿಸ್ತಾರ ಏನಿದೆ ಅದನ್ನೆಲ್ಲ ಒಂದು ಕಡೆ ಕ್ರೋಢೀಕರಿಸ್ತು ಅಂತಂದ್ರೆ ನಿಮಗೆ ಒಂದು ಸಮಗ್ರವಾದಂಥ ದೃಷ್ಟಿ ಸಿಗುತ್ತೆ. Since Krishna has actually elaborated about regarding who, what he is in terms of different levels of manifestation in different chapters, if somebody could actually collate together all his expansion in one place
from across different chapters of Bhagavad Gita, that will probably give you a more comprehensive view regarding what are we related to in terms of God. We will talk about it some other time. Now we'll go to the third sloka which I wanted to play. ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆಯಾ? Brother. Yes, brother. Yes, brother. Sari. Now I want you to focus on this particular sloka and I want you to relate to what you do during meditation. ಈ ಶ್ಲೋಕನ ಯಾಕೆ ನಾನು ಪ್ಲೇ ಮಾಡ್ತಾ ಇದ್ದೀನಿ ಅಂತಂದ್ರೆ, ನೀವು ಧ್ಯಾನಕ್ಕೆ ಕೂತ್ಕೊಂಡಾಗ ಏನಾಗತ್ತೆ, ಏನ್ ಮಾಡ್ತೀರಾ ಅನ್ನೋದನ್ನ ನೀವು ಅನುಭವದಲ್ಲಿ ಏನು ನಿಮಗೆ ಗೊತ್ತಿದೆ, ಅರಿವಿನಲ್ಲಿದೆ, ಇದನ್ನ ಎರಡನ್ನೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ನೋಡ್ರಿ. ಅದಕ್ಕೋಸ್ಕರ ಇದನ್ನ ಪ್ಲೇ ಮಾಡ್ತಾ ಇದ್ದೀನಿ. ಸರ್ವದ್ವಾರಾಣಿ ಸಂಯಮ್ಯ ಮನೋ ಕೃತಿ ವಿರುದ್ಧ್ಯ ಮೂರ್ತ್ಯಾಧಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣ. ಎಲ್ಲ ಇಂದ್ರಿಯಗಳ ಚಟುವಟಿಕೆಗಳ ವಿಷಯದಲ್ಲಿ ನಿರ್ಲಿಪ್ತನಾಗಿರುವುದೇ ಯೋಗ ಸ್ಥಿತಿ. ಎಲ್ಲ ಇಂದ್ರಿಯ ದ್ವಾರಗಳನ್ನು ಮುಚ್ಚಿ ಮನಸ್ಸನ್ನು ಹೃದಯದಲ್ಲಿ ನಿಲ್ಲಿಸಿ ಪ್ರಾಣವಾಯುವನ್ನು ಶಿರಸ್ಸಿನಲ್ಲಿ ನಿಲ್ಲಿಸಿ ಮನುಷ್ಯನು ಯೋಗ ಧಾರಣೆ ಮಾಡುತ್ತಾನೆ. ಓಕೆ, ಈ ಥರ್ಡ್ ಶ್ಲೋಕದಲ್ಲಿ ಐ ವಾಂಟ್ ಯು ಟು ರಿಲೇಟ್ ಟು 2 or 3 ಥಿಂಗ್ಸ್. ಮೊದಲನೇದು ಏನು ಹೇಳ್ತಾ ಇದ್ದಾನೆ, ಎಲ್ಲ ಇಂದ್ರಿಯಗಳ ಚಟುವಟಿಕೆಗಳ ವಿಷಯದಲ್ಲಿ ನಿರ್ಲಿಪ್ತನಾಗಿರುವುದೇ ಯೋಗ ಸ್ಥಿತಿ. ಸೊ ಟು ಬಿ ಇನ್ಆಕ್ಟಿವ್ ಟುವರ್ಡ್ಸ್ ಆಲ್ ದ ಸೆನ್ಸ್ ಆರ್ಗನ್ಸ್ ಈಸ್ ದ ಸ್ಟೇಟ್ ಆಫ್ ಯೋಗ. ದ ಸೆನ್ಸ್ ಆರ್ಗನ್ಸ್ ವಿಲ್ ಬಿ ಡೂಯಿಂಗ್ ಇಟ್ಸ್ ಜಾಬ್ ಆಲ್ ದ ಟೈಮ್. ನಾಟ್ ಟು ಬಿ ಎಕ್ಸೈಟೆಡ್, ನಾಟ್ ಟು ಬಿ attracted, or not to identify with the organs, with the functioning of the sense organs, is the state of yoga. That's the first sentence. ಪ್ರತಿಯೊಂದು ಇಂದ್ರಿಯಗಳು ತಮ್ಮ ಚಟುವಟಿಕೆಗಳನ್ನು ಮಾಡ್ತಾ ಇರುತ್ತೆ, ತಮ್ಮ ಕಾರ್ಯಗಳನ್ನು ಮಾಡ್ತಾ ಇರುತ್ತೆ. ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ಬಾಯಿ ಮಾತಾಡುತ್ತೆ, ಮೂಗು ವಾಸನೆ ನೋಡುತ್ತೆ, ಸ್ಪರ್ಶ ತನ್ನ ಒಂದು ಸ್ಪರ್ಶದ ಒಂದು ಏನು ಮುಟ್ಟಿದಾಗ ಗೊತ್ತಾಗುತ್ತೆ, ಅದು ನಿಮಗೆ ಅನುಭವಕ್ಕೆ ತಂದು ಕೊಡುತ್ತೆ. ಈ ಎಲ್ಲ ಇಂದ್ರಿಯಗಳೇನಿದೆ, ಅದು ಕರ್ಮೇಂದ್ರಿಯ ಇರ್ಬೋದು ಅಥವಾ ಜ್ಞಾನೇಂದ್ರಿಯ ಇರ್ಬೋದು. 5 ಆರ್ಗನ್ಸ್ ಆಫ್ ಸೆನ್ಸೇಷನ್ ಆರ್ 5 ಆರ್ಗನ್ಸ್ ಆಫ್ ವರ್ಕಿಂಗ್. 10 ಇಂದ್ರಿಯಗಳು, 11ನೇ ಇಂದ್ರಿಯ ಅಂತಿದೆ, ದಟ್ ಈಸ್ ದ ಮೈಂಡ್. ದ 11th ಇಂದ್ರಿಯ ಇಸ್ ದ ಮೈಂಡ್, ವಿಚ್ ಇಸ್ ದ ಮಾಸ್ಟರ್ ಆಫ್ ಆಲ್ ದ 10 ಅದರ್ ಇಂದ್ರಿಯಾಸ್. ಈ 10 ಇಂದ್ರಿಯಗಳೇನಿದೆ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಈ 10 ಇಂದ್ರಿಯಗಳ ಒಡೆಯ ಯಾರು ಅಂತಂದ್ರೆ 11ನೇ ಇಂದ್ರಿಯ, ಅದು ಮನಸ್ಸು. ಈ ಎಲ್ಲದರ ವಿಚಾರವಾಗಿ ನಿರ್ಲಿಪ್ತನಾಗಿರುವುದು ಅಂದ್ರೆ ಅನಾಸಕ್ತನಾಗಿರುವುದು, ಅದು ಯೋಗ ಸ್ಥಿತಿ. ನಾಟ್ ಟು ಬಿ ಇಂಟ್ರೆಸ್ಟೆಡ್ ಇನ್ ಎನಿ ಆಫ್ ದ ಆಕ್ಟಿವಿಟೀಸ್ ಆಫ್ ದ ಸೆನ್ಸ್ ಆರ್ಗನ್ಸ್, ವೆದರ್ ಇಟ್ ಇಸ್ ದ 5 ಸೆನ್ಸ್ ಆರ್ಗನ್ಸ್ ಆರ್ ದ 5 ಆರ್ಗನ್ಸ್ ಆಫ್ ಆಕ್ಷನ್, and the master sense organ, which is the mind, is the state of yoga. This is the first sentence. ಎಲ್ಲ ಇಂದ್ರಿಯ ದ್ವಾರಗಳನ್ನು ಮುಚ್ಚಿ ಮನಸ್ಸನ್ನು ಹೃದಯದಲ್ಲಿ ನಿಲ್ಲಿಸಿ. ಓಕೆ, ನಾವು ಕಮ್ ಬ್ಯಾಕ್ ಟು ವಾಟ್ ವಿ ಡೂ ಇನ್ ಮೆಡಿಟೇಷನ್ ಪ್ರಾಕ್ಟೀಸ್. ನಾವು ಧ್ಯಾನದಲ್ಲಿ ನಾವೇನ್ ಮಾಡ್ತೀವಿ, ಮನಸ್ಸಿನ ಗಮನವನ್ನ ಹೃದಯದ ಕಡೆಗೆ ತಗೊಂಬನ್ನಿ ಅಂತ ಹೇಳ್ತೀವಿ. ದಿಸ್ ಇಸ್ ವಾಟ್ ವಿ ಸೇ. ವಿ ವಿಲ್ ಸೇ ವಾಟ್ ಎವರ್ ಥಾಟ್ ಯು ಕಮ್ ಯು ಗೆಟ್, ಡೋಂಟ್ ಪೇ ಅಟೆನ್ಷನ್ ಟು ದೋಸ್ ಥಾಟ್ಸ್. ಇಂದ್ರಿಯಗಳು ಏನೇನೋ ಕೆಲಸ ಮಾಡ್ತಾ ಇರುತ್ತೆ. ಕಾಲಕ್ರಮೇಣದಲ್ಲಿ ಇಂದ್ರಿಯಗಳು ಹೊರಗಡೆ ಏನೋ ಶಬ್ದ ಕೇಳಿಸ್ತಾ ಇರುತ್ತೆ. ಮೊದಲು ಅಭ್ಯಾಸ ಕೂತ್ಕೊಂಡಾಗ ಮನಸ್ಸಿನ ಗಮನ ಆ ಒಂದು ಏನ್ ಕೇಳಿಸುತ್ತೆ ಅದ್ರ ಹಿಂದೆ ಹೋಗ್ತಾ ಇರುತ್ತೆ. ಮೊದಲು ಏನೋ ಆಲೋಚನೆ ಬರುತ್ತೆ, ಮನಸ್ಸಿನ ಗಮನ ಆಲೋಚನೆ ಹಿಂದೆ ಹೋಗ್ತಾ ಇರುತ್ತೆ. ಸೊ ಕಾಲಕ್ರಮೇಣದಲ್ಲಿ ಏನಾಗ್ತಾ ಹೋಗುತ್ತೆ, ನಮ್ಮ ಗಮನ ಈ ಇಂದ್ರಿಯಗಳಿರ್ಬೋದು ಮತ್ತು ಮನಸ್ಸಿರ್ಬೋದು, ಈ ಎರಡರಿಂದ ಹಿಂದಕ್ಕೆ ಸೆಳೆಕೊಂಡು ಹೃದಯದಲ್ಲಿ ನಿಲ್ಲತ್ತೆ. ನಾವು ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಅಲ್ಲಿ ಮಾಡತಕ್ಕಂಥದ್ದು ಇದೇನೆ. ಸಾಮಾನ್ಯವಾಗಿ ಭಗವಂತ ಕೃಷ್ಣ ಧ್ಯಾನ ಹೇಗೆ ಮಾಡಬೇಕು ಅಂತ ಹೇಳಿದ್ದೇನೆ ಅಂತ ಉಲ್ಲೇಖ ಮಾಡಿದಾಗ, ಅವನು ಧ್ಯಾನ ಯೋಗದಲ್ಲಿ ಮೂಗಿನ ತುದಿಯನ್ನು ನೋಡಿಕೊಂಡು ನೀವು ಧ್ಯಾನ ಮಾಡಬೇಕು ಅಂತ ಹೇಳ್ತಾನೆ. ಅದರಲ್ಲಿ ಬೇರೆ ರೀತಿಯಾದಂಥ ವಿವರಣೆ ಇದೆ. ಅದೇ 8ನೇ ಅಧ್ಯಾಯಕ್ಕೆ ಬಂದು 12ನೇ ಶ್ಲೋಕದಲ್ಲಿ ಏನು ಹೇಳ್ತೇನೆ ಅಂತಂದ್ರೆ, ಯೋಗ ಸ್ಥಿತಿಯ ಧಾರಣೆ ಮಾಡಬೇಕು ಅಂತಂದ್ರೆ, ಇದು ನಾವು ರಾಜಯೋಗ ಅಭ್ಯಾಸ ಮಾಡ್ತಾ ಇರೋದು. ವಿ ಆರ್ ಆಕ್ಚುಲಿ ಪ್ರಾಕ್ಟೀಸಿಂಗ್ ರಾಜಯೋಗ.
In the context of Raja Yoga, how do you practice Raja Yoga? He is giving an explanation here. Close all the openings of the sense organs. Then what to do? Bring the attention of the mind onto the heart and stay there. ನಿಲ್ಲಿಸಿ, stay there. ಮುಂದೆ ಏನು ಮಾಡಬೇಕು? ಪ್ರಾಣವಾಯುವನ್ನು ಶಿರಸ್ಸಿನಲ್ಲಿ ನಿಲ್ಲಿಸಿ. In our system, as we bring the attention of the mind onto the heart, we don't pay attention to the breath. ನಾವು ಉಸಿರಾಡಿದ ಕಡೆ ಗಮನ ಕೊಡಲ್ಲ. ಹಾಗಾದ್ರೆ ಕಾಲಕ್ರಮೇಣದಲ್ಲಿ ಉಸಿರಾಡ್ತಾ ಆಡ್ತಾ ಏನಾಗತ್ತೆ ನಮ್ಮ ಧ್ಯಾನ ಪದ್ಧತಿಯಲ್ಲಿ? ಉಸಿರಾಡ್ತಾ ಆಡ್ತಾ ಉಸಿರು ತಿಳಿಗೊಳ್ತಾ ಹೋಗುತ್ತೆ. ಕಾಲಕ್ರಮೇಣದಲ್ಲಿ ಉಸಿರಾಡ್ತಾನೆ ಇಲ್ವೇನೋ ಅನ್ನೋಷ್ಟು ಮಟ್ಟಿಗೆ ಸೈಲೆಂಟ್ ಆಗ್ಬಿಡುತ್ತೆ, ನಿಶ್ಶಬ್ದ ಆಗ್ಬಿಡುತ್ತೆ. ಅಷ್ಟು ತಿಳಿಯಾಗಿ ನಾವು ಉಸಿರಾಡ್ತಾ ಇರ್ತೀವಿ. ಇಲ್ಲಿ ಅದೇ ಆಗುತ್ತೆ. ಅವಾಗ ಅಷ್ಟು ತಿಳಿಯಾಗಿ ಉಸಿರಾಡಿದಾಗ ಉಸಿರು ಎಲ್ಲಿದೆ ಅಂತ ಯಾರಾದ್ರೂ ಕೇಳಿದ್ರೆ ಭಗವಂತ ಕೃಷ್ಣ ಉತ್ತರ ಹೇಳ್ತಾ ಇದ್ದಾನೆ, ಶಿರಸ್ಸಿನಲ್ಲಿ ನಿಲ್ಲಿಸಿ, ಪ್ರಾಣವಾಯುವನ್ನು ಶಿರಸ್ಸಿನಲ್ಲಿ ನಿಲ್ಲಿಸಿ. ಈಗ ನೋಡ್ರಿ, ಉಸಿರನ್ನು ನಾವು ಆಳಕ್ಕೆ ತಗೊಂಡಾಗ ಡಯಾಫ್ರಮ್ ಪೂರ್ತಿ ಕೆಳಗಡೆ ಹೋಗುತ್ತೆ. ನಾವು ಸ್ವಲ್ಪನೇ ಉಸಿರಾಡಿದಾಗ ಡಯಾಫ್ರಮ್ ಮೂನೇ ಆಗಲ್ಲ, ಬರೀ ಮೇಲ್ಭಾಗದಿಂದ, ಎದೆಯ ಮೇಲ್ಭಾಗದಿಂದ ಉಸಿರಾಡ್ತಾ ಇರ್ತೀವಿ. ಇನ್ನೂ ಉಸಿರು ತಿಳಿಗೊಳ್ಳೋಯ್ತು ಅಂತಂದ್ರೆ ಬರೀ ಇಲ್ಲಿಂದ ಇಲ್ಲಿಗೆ ಬರುತ್ತೆ ಮತ್ತು ವಾಪಸ್ ಇಲ್ಲಿಗೆ ಹೋಗುತ್ತೆ. ಇನ್ನೂ ತಿಳಿ ಆಗೋಯ್ತು ಅಂತಂದ್ರೆ ಉಸಿರು ಆಲ್ಮೋಸ್ಟ್ ಇಲ್ಲೇ ನಿಂತು ಹೋಗಿದೆ ಅಂತ ಅನಿಸುತ್ತೆ. ಶಿರಸ್ಸಿನಲ್ಲಿ ನಿಲ್ಲಿಸಿ, ಇಲ್ಲೇ ನಿಂತಂಗ ಆಗುತ್ತೆ. ತಲೆನಲ್ಲಿ ನಿಂತು ಹೋಗಿದೆ ಉಸಿರು. ಯಾಕೆಂತಂದ್ರೆ ನಾವು ಶ್ವಾಸಕೋಶದ ಕಡೆ ಗಮನ ಕೊಡ್ತೇನೆ ಇಲ್ಲ, ಅದು ತಿಳಿ ಆಗ್ತಾ ಹೋಗುತ್ತೆ. ತಿಳಿ ಆಗ್ತಾ ಆಗ್ತಾ ದ ರೆಸ್ಪಿರೇಷನ್ ಬಿಕಮ್ಸ್ ಶಾಲೋ. ಪ್ರಾಣಾಯಾಮ ಮಾಡಬೇಕಾದ್ರೆ when we do pranayama, the respiration is very deep. The diaphragm goes down, the abdomen expands, so many things happen. But as you do ರಘುದು ಇದು meditation, ಬರ್ತಾ ಇದೆ, ಕೇಳ್ತೀಯಾ? as you do meditation, what happens? The breath becomes more and more shallow. So the movement of the stomach stops, the diaphragmatic movements becomes shallow, becomes less and less. Then over a period of time, only the chest is expanding. Then subsequently, even the chest expansion also becomes very minimal. It is as if the breath is held in the head itself. ಶಿರಸ್ಸಿನಲ್ಲಿ ನಿಲ್ಲಿಸಿ, ಪ್ರಾಣವಾಯುವನ್ನು ಶಿರಸ್ಸಿನಲ್ಲಿ ನಿಲ್ಲಿಸಿ. ಮನುಷ್ಯನು ಯೋಗ ಧಾರಣೆ ಮಾಡುತ್ತಾನೆ. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ವಿ ಡೂ ಇನ್ ಎವ್ರಿ ಸೆಷನ್ ಆಫ್ ಮೆಡಿಟೇಷನ್ ದಟ್ ವಿ ಡೂ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಧ್ಯಾನದ ಒಂದು ಬೈಠಕ್ನಲ್ಲಿ ಇದನ್ನೇ ಮಾಡ್ತಕ್ಕಂಥದ್ದು. ಹಾಗಾದ್ರೆ ನಾವು ಪ್ರತಿ ಸತಿ ಧ್ಯಾನಕ್ಕೆ ಕೂತ್ಕೊಂಡಾಗ ಏನ್ ಮಾಡ್ತಾ ಇದ್ದೀವಿ? ನಾವು ಪ್ರತಿ ಸತಿ ಧ್ಯಾನಕ್ಕೆ ಕೂತ್ಕೊಂಡಾಗ ಯೋಗ ಧಾರಣೆ ಮಾಡ್ತಾ ಇದ್ದೀವಿ. ಯಾವ ಯೋಗ ಧಾರಣೆ ಮಾಡ್ತಾ ಇದ್ದೀವಿ? ರಾಜಯೋಗದ ಧಾರಣೆ ಮಾಡ್ತಾ ಇದ್ದೀವಿ. Now we all read Sahaj Marg is a modified system of Raja Yoga. ನಾವೆಲ್ಲ ಕಡೆ ಓದ್ತೀವಿ ಸಹಜ ಮಾರ್ಗ ಅಂತಂದ್ರೆ ಮಾರ್ಪಟ್ಟಿರ್ತಕ್ಕಂಥ ರಾಜಯೋಗ ಪದ್ಧತಿ ಅಂತ ನಾವು ಓದ್ತೀವಿ. ಆದರೆ ಯೋಗ ಪದ್ಧತಿ ಅಂತ ಯಾಕೆ ಕರೀತಾರೆ ಅಂತ ಇಲ್ಲಿ ಉಲ್ಲೇಖ ಮಾಡಿದ್ದಾನೆ. ಯೋಗದ ಸ್ಥಿತಿ ಅಂದ್ರೆ ಏನು ಅಂತ ಇಲ್ಲಿ ಭಗವಾನ್ ಕೃಷ್ಣ ಉಲ್ಲೇಖ ಮಾಡಿದ್ದಾನೆ. ಹಾಗಾಗಿ ಇವತ್ತಿನ ಒಂದು ತರಗತಿಗೆ ಇದು ಪ್ರಸ್ತುತ ಅಂತ ಅನಿಸಿ ಇದನ್ನು ನಾನು ಕ್ಲೇಮ್ ಮಾಡಿದೆ. ಬಿಕಾಸ್ ದಿಸ್ ಇಸ್ ವಾಟ್ ಯು ಡೂ ಇನ್ ಎವ್ರಿ ಸೆಷನ್ ಆಫ್ ಮೆಡಿಟೇಷನ್ ದಟ್ ಯು ಟೇಕ್, ವೆದರ್ ಯು ಟೇಕ್ ಸಿಟ್ಟಿಂಗ್ಸ್, ವೆದರ್ ಯು ಕಂಡಕ್ಟ್ ಸತ್ಸಂಗ್ಸ್, ವೆದರ್ ಯು ಆಕ್ಚುಲಿ do your own sadhana meditation practice. This is exactly what you do. Every time you sit in meditation, you actually go into the state of yoga. Okay, I hope you can relate to what we are doing as a practice. ನೀವೇನು ಅಭ್ಯಾಸ ಮಾಡ್ತಾ ಇದ್ದಕ್ಕೆ ಅದಕ್ಕೆ ಸಂಬಂಧ ಪಡ್ಕೊಳ್ಳಿಕ್ಕೆ ಆಗತ್ತೆ ಅಂತ ಅನ್ಕೊಂಡು ಈ ಒಂದು ಶ್ಲೋಕನ ನಾನು ಇಲ್ಲಿ ಪ್ಲೇ ಮಾಡಿದ್ದೀನಿ. ಸರಿನಾ? ಇಲ್ಲಿಗೆ ಈ 3 ಶ್ಲೋಕಗಳನ್ನ ನಾನು ಪ್ಲೇ ಮಾಡಬೇಕು ಅಂತ ಇವತ್ತು ನಾನು ತಯಾರು ಮಾಡ್ಕೊಂಡಿದ್ದೆ. ಅದನ್ನು ನಿಲ್ಲಿಸ್ತೀನಿ. ಇದರಲ್ಲಿ ಏನಾದ್ರು ಪ್ರಶ್ನೆಗಳಿತ್ತು ಅಂತ ಡೌಟ್ ಇತ್ತು ಅಂತಂದ್ರೆ ಕೇಳ್ರಿ, ತದನಂತರ ಮುಂದಕ್ಕೆ ಹೋಗೋಣ. ಎನಿ ಕ್ವೆಶನ್ಸ್ ಆನ್ ದೀಸ್ 3? ಅಂಡ್ ನೌ ಐ ವಿಲ್ ಎಕ್ಸ್ಪ್ಲೇನ್ ಟು ಯು ವೈ ಡಿಡ್ ಐ ಪ್ಲೇ ದ ಫಸ್ಟ್ 2 slokas and why did I play the third sloka. That third sloka is what you are practicing knowingly or unknowingly from Bhagavad Gita. Okay, the first 2 slokas is entirely relevant to the topic that we are going to discuss today, the Ashtavakra Gita. ಮೊದಲ 2 ಶ್ಲೋಕಗಳು ಇವತ್ತೇನು ನಾವು ಮಾತಾಡ್ಲಿಕ್ಕೆ ಹೊರಟಿದ್ದೀವಲ್ಲ ಅಷ್ಟವಕ್ರ ಗೀತೆ, ಅದಕ್ಕೆ ಸಂಬಂಧಪಟ್ಟಂಥದ್ದು. ಭಗವಂತ ಅವಿನಾಶಿಯಾದಂಥ ಜೀವ ಅಂತ ಹೇಳ್ತಾ ಇದ್ದಾನೆ, ಜೀವಂತವಾದಂಥ ವ್ಯಕ್ತಿ ಅಂತ ಹೇಳಿದ. ಕರೆಕ್ಟಾ? ಎರಡನೇದ್ರೆ ಏನು ಹೇಳಿದ್ರು ಶ್ಲೋಕದಲ್ಲಿ? ಎಲ್ಲ ಜೀವಿಗಳಲ್ಲಿ ನಾನೇ ಜೀವ ಅಂತ ಹೇಳ್ತಾನೆ ಭಗವಂತ. ಹಾಗಾದ್ರೆ ಪ್ರಶ್ನೆ ಇರೋದು, ಆ ಜೀವಕ್ಕೂ ಈ ಜೀವಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ ಅಂತ. Is there any difference between that life form and this life form? The answer is no. It is the same force which is pervading throughout. ಅಲ್ಲಿರ್ತಕ್ಕಂಥ ಏನಿದೆ ಜೀವ, ಅದೇ ಇಲ್ಲೂ ಕೂಡ ಕೆಳಗಡೆ ಬಂದಿರತಕ್ಕಂಥ ಜೀವ. ಸ್ಥಳ ಬೇರೆ, ಅದು ಪ್ರಕಟ ಆಗ್ತಕ್ಕಂಥ ರೀತಿ ಬೇರೆ.
The realm is different, the way it manifests is different. That's all. Otherwise, the essence is still the same across the board. ಫ್ರಮ್ ದ ಸೆಂಟರ್ ಇಲ್ಲಿ ಅವಿನಾಶಿಯಾದಂಥ ಜೀವಿ ಅಂತ ಹೇಳಿದಾಗ ಆ ಅವಿನಾಶಿಯಾದಂಥ ಜೀವಿ ಎಲ್ಲಿದ್ದಾನೆ ಅಂತ ಯಾರಾದ್ರೂ ಕೇಳ್ತು ಅಂತಂದ್ರೆ ಅದು ಕೇಂದ್ರದಲ್ಲೇ ಮೂಲದಲ್ಲೇ ಇರ್ಲಿಕ್ಕೆ ಸಾಧ್ಯ. He can only be in the center or the source or the ultimate. He cannot be anywhere else. So that life force which is pervading there in that ultimate living being is the same life force that is pervading across the board. ಪ್ರತಿಯೊಂದು ಲೋಕದಲ್ಲಿ ಇರತಕ್ಕಂಥ ಪ್ರತಿಯೊಂದು ಜೀವಿಗಳಲ್ಲೂ ಕೂಡ ಅದೇ ಜೀವನೇ ಪ್ರಕಟ ಆಗ್ತಾ ಇದೆ. ಹಾಗಾದ್ರೆ ವ್ಯತ್ಯಾಸ ಯಾಕಿದೆ? ವ್ಯತ್ಯಾಸ ಯಾಕಿದೆ ಅಂತಂದ್ರೆ ಬೇರೆ ಬೇರೆ ಸ್ತರಗಳಲ್ಲಿ ಪ್ರಕಟ ಆಗೋದ್ರಿಂದ, ಆ ಸ್ತರಗಳಲ್ಲಿರ್ತಕ್ಕಂಥ ನಿಸರ್ಗ ವ್ಯತ್ಯಾಸ ಇರೋದ್ರಿಂದ ಪ್ರಕಟ ಆಗ್ತಕ್ಕಂಥ ರೀತಿನಲ್ಲಿ ವ್ಯತ್ಯಾಸ ಇದೆ ಅಂತ ಕಾಣ್ತಾ ಇದೆ. Since it manifests in different realms and the nature of that particular realm is different, it appears that the life form is different from one another. I hope it is clear. ಸರಿ, ಈ ತರ ಏನಾದ್ರು ಪ್ರಶ್ನೆಗಳಿದೆಯಾ? Any questions on this? ಏನಿಲ್ಲ ಅಂತಂದ್ರೆ ಮುಂದಕ್ಕೆ ಹೋಗೋಣ. ಅಷ್ಟವಕ್ರ ಗೀತೆ ಹೆಸರೇ ಅಷ್ಟವಕ್ರ ಗೀತೆ ಅಂತ. ದ ನೇಮ್ ಇಟ್ ಸೆಲ್ಫ್ ಈಸ್ ಅಷ್ಟವಕ್ರ ಗೀತಾ. ಈ ಪುಸ್ತಕದ ಬಗ್ಗೆ ಕೆಲವರೆಲ್ಲ ಏನಂತ ಬರೆದಿದ್ದಾರೆ ಅಂತಂದ್ರೆ, ನೇರವಾಗಿ ಸತ್ಯದೆಡೆಗೆ ನಿಮ್ಮನ್ನ ಸಾಕ್ಷಾತ್ಕಾರದೆಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಅತ್ಯಂತ ಸಣ್ಣ ಪುಸ್ತಕ ಅಂತಂದ್ರೆ ಇದು ಅಂತ ಬರೆದಿದ್ದಾರೆ. The book which takes you directly to realization, a state of realization in the shortest possible way, is this particular prescriptions given in this particular book. ನಾವಾಗಲೇ ಹೇಳಿದಂಗೆ ಇದು ಅದ್ವೈತದ ಪ್ರತಿಪಾದನೆ ಮಾಡುತ್ತೆ. ದಿಸ್ ಇಸ್ ಸಮಥಿಂಗ್ ದಟ್ ವಿ ಇಸ್ ಗೋನ್ ಟು ಟಾಕ್ ಅಬೌಟ್ ದ ಫಿಲಾಸಫಿ ಆಫ್ ನಾನ್ ಡ್ಯುಯಲಿಸಮ್ ಆರ್ ಅದ್ವೈತ. ಆಯ್ತಾ? ಅವನ ಹಿನ್ನೆಲೆ ಏನು, ಅವ ಎಲ್ಲಿ ಓದಿದ್ರು, ಅಷ್ಟವಕ್ರ ಎಲ್ಲಿ ಓದಿದ್ರು, ಆಮೇಲೆ ಏನಾಯಿತು, ಇದೆಲ್ಲ ಕೂಡ ನಾವು ಈ ಸೆಷನ್ಸ್ ಮಾಡ್ತಾ ಮಾಡ್ತಾ ಒಂದೊಂದಾಗಿ ಕವರ್ ಮಾಡ್ತಾ ಹೋಗೋಣ. ಒಂದೇ ದಿವಸನೇ ಪೂರ್ತಿ ಸ್ಟೋರಿ ಹೇಳಿಬಿಟ್ರೆ ಸ್ವಾರಸ್ಯ ಇರಲ್ಲ. ಒಂಚೂರು ಅರ್ಧ ಸ್ಟೋರಿ ಹೇಳಿ ನಿಲ್ಲಿಸಿದ್ರೆ ಮುಂದಿನ ಸತಿ ಆ ಸ್ಟೋರಿ ಏನಾಯ್ತಪ್ಪ ಅಂತ ಕೇಳಲಿಕ್ಕಾದ್ರೆ ಮುಂದಿನ ಸತಿ ಬರ್ತೀರಿ. We will not go through the entire life history of Ashtavakra in one go today. We will just cover small aspects in every session so that we will cover the entire life history. ಆರುಣಿ ಅಂತ ಉಪನಿಷತ್ತಲ್ಲಿ ಬರ್ತಾನೆ ಒಬ್ಬ ಋಷಿ, ಆರುಣಿ, ARUNI. ಆರುಣಿ ಅನ್ನೋರು ಈ ಅಷ್ಟವಕ್ರನಿಗೆ ಗುರುಗಳು. ಅಷ್ಟವಕ್ರನ ತಂದೆ ಕಡೋಲ ಅಂತ, ಅವರು ಆರುಣಿ ಮಹರ್ಷಿಗಳಿರ್ತಾರಲ್ಲ ಅವರ ಒಂದು ಆಶ್ರಮದಲ್ಲಿ ಪಾಠ ಕಲಿತಾ ಇರ್ತಾರೆ, ಶಿಷ್ಯರಾಗಿರ್ತಾರೆ. ಅವರ ಹೆಂಡತಿ ಸುಜಾತ ಅಂತ. ಅವನು ಅಷ್ಟವಕ್ರ ತಾನು ಅಮ್ಮನ ಗರ್ಭದಲ್ಲಿದ್ದಾಗ ಆರುಣಿ ಮಹರ್ಷಿಯ ಒಂದು ಆಶ್ರಮದಲ್ಲಿ ವೇದಗಳ ಉಚ್ಚಾರಣೆ ಹೇಗಾಗ್ತಾ ಇತ್ತು ಅದನ್ನ ಒಳಗಡೆಯಿಂದಲೇ ಕೇಳಿಸ್ಕೊಂಡು ಕಲ್ತ್ಕೊಂಡಿರ್ತಾನೆ. ಸರಿನಾ? ಸೊ ದಿಸ್ ಇಸ್ ಅನದರ್ ಇನ್ಸ್ಟೆನ್ಸ್ ವೇರ್ ದೇರ್ ಇಸ್ ಲರ್ನಿಂಗ್ ಇನ್ ದ womb itself. We read about this learning in the womb in Abhimanyu's case, but this is another example where there is a learning in the womb itself of the child. So it's important for the parents who carry the child to be aware that whatever they are doing, whatever they are talking, it is being listened to by the child inside. ಮಗು ಬೇಬಿ ಏನಿದೆ ಗರ್ಭದಲ್ಲಿ, ಅದು ಅಪ್ಪ ಅಮ್ಮ ಏನ್ ಮಾತಾಡ್ತಾ ಇದ್ದಾರೆ, ಏನೆಲ್ಲ ವಿಚಾರಗಳು ಚರ್ಚೆ ಮಾಡ್ತಿದ್ದಾರೆ, ಅದೆಲ್ಲವನ್ನು ಕೇಳಿಸ್ಕೊಳ್ತಾ ಇರುತ್ತೆ. ಇದು ಪ್ರತಿಯೊಂದು ತಂದೆ ತಾಯಿಗೆ ಅರಿವಿನಲ್ಲಿ ಇರಬೇಕಾದಂಥ ವಿಚಾರ. ಇಲ್ಲಿ ನಾವಿವಾಗ ಮಾತಾಡ್ತಿರೋಂಗೆ ಎರಡು ಉಲ್ಲೇಖ ಆಯ್ತು. ಒಂದು ಇಲ್ಲಿ ನಮ್ಮ ಅಷ್ಟವಕ್ರ ಮಗು ಆಗಿದ್ದಾಗ ಗರ್ಭದಲ್ಲಿದ್ದಾಗ, ಎರಡನೇದು ಅಭಿಮನ್ಯು ಮಗು ಆಗಿದ್ದಾಗ ಗರ್ಭದಲ್ಲಿದ್ದಾಗ. ಎರಡೂ ಸ್ತರದಲ್ಲಿ ಗರ್ಭದಲ್ಲಿ ಕಲಿಕೆ ನಡೆಯುತ್ತೆ ಅಂತ ಪ್ರತಿಪಾದನೆ ಆಗಿದೆ. ಸರಿನಾ? ಇದು ಯಾಕೆ ನಮಗೆ ಇಂಪಾರ್ಟೆಂಟು ಅಂತಂದ್ರೆ, ನಮ್ಮ ಹತ್ರ ಯಾರು ಗರ್ಭಿಣಿಯರು ಯಾರಾದರೂ ನಮಗೆ ಬೈಠಕ್ಕಿಗೆ ಬಂದಾಗ ಈ ಎಲ್ಲ ವಿಚಾರಗಳನ್ನ ಅವರಿಗೆ ಸ್ವಲ್ಪ ಮಟ್ಟಿಗೆ ಮನದಟ್ಟು ಮಾಡ್ತು ಅಂತಂದ್ರೆ
ಒಳ್ಳೆಯದು. ಸರಿನಾ? ಸೊ ಎನಿವೆ ಇಷ್ಟಿರಲಿ. ಸೊ ಸುಜಾತ ಅನ್ನೋರು ಆರುಣಿ ಆಶ್ರಮದಲ್ಲೇ ವಾಸವಾಗಿರ್ತಾರೆ ಗುರುಗಳ ಜೊತೆಗೆ. ಆಗಿನ ಕಾಲದಲ್ಲಿ ಗುರುಗಳ ಜೊತೆನೆ ವಾಸ ಆಗ್ಬೇಕಿತ್ತಲ್ಲ ಶಿಷ್ಯಂದರು. ಸೊ ಆ ಗುರುಗಳ ಆಶ್ರಮದಲ್ಲಿ ವೇದ ಪಾರಾಯಣ ಏನ್ ನಡೆಯುತ್ತೆ ಅದನ್ನ ಆ ಮಗು ಕೇಳಿಸ್ಕೊಳ್ತಾ ಇರುತ್ತೆ ಸ್ಪಷ್ಟವಾಗಿ. ಈ ಅಷ್ಟವಕ್ರನ ತಂದೆ ಇದ್ದಾರಲ್ಲ, ಕಾಲ ಕ್ರಮೇಣದಲ್ಲಿ ಅವರು ಬೆಳೀತಾರೆ. ಬೆಳೆದು ಅವರು ತಮ್ಮ ಒಂದು ಸಂಸಾರವನ್ನು ತಾವು ಹೂಡ್ತಾರೆ. ಹೂಡಿದಾಗ ಅಲ್ಲಿ ವ್ಯತ್ಯಾಸವಾಗಿ ಅವರು ತಂದೆ ತಾಯಿ ಮತ್ತೆ ಹೆಂಡತಿ ನೋಡ್ಕೊಂಡು ಇರ್ಬೇಕಾದ್ರೆ ಏನಾಗುತ್ತೆ, ಕಾಲಕ್ರಮೇಣದಲ್ಲಿ ಆಶ್ರಮದಲ್ಲೇ ಇರಬೇಕಾದ್ರೆ, ಅರುಣಿ ಅವರ ಆಶ್ರಮದಲ್ಲೇ ಇರಬೇಕಾದ್ರೆ ಒಮ್ಮೆ ಅಷ್ಟವಕ್ರರ ತಂದೆ ಈ ವೇದಗಳ ಪಾರಾಯಣ ಮಾಡ್ತಾ ಇರ್ತಾರೆ, ಉಚ್ಚಾರಣೆ ಮಾಡ್ತಾ ಇರ್ತಾರೆ. ವೇದಗಳ ಉಚ್ಚಾರಣೆ ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಅಷ್ಟವಕ್ರ ಅದನ್ನು ಕೇಳಿಸ್ಕೊಳ್ತಾರೆ ಒಳಗಡೆಯಿಂದ. ಕೇಳಿಸ್ಕೊಂಡು ನೀನ್ ಮಾಡ್ತಿರ್ತಕ್ಕಂಥ ಉಚ್ಚಾರಣೆ ಸರಿ ಇಲ್ಲ ಅಂತ ತಂದೆ ಹೇಳ್ತಾರೆ. The way that you are reciting the intonation of the Vedas that you are doing is not in tune with what it's supposed to be. ಇದನ್ನ ಎರಡು ದೃಷ್ಟಿಕೋನದಲ್ಲಿ ನೋಡ್ಬೋದು. ಮೊದಲನೇ ದೃಷ್ಟಿಕೋನ, ಅಷ್ಟವಕ್ರನ ಆತ್ಮ ಸಾಕಷ್ಟು ಹಿಂದಿನ ಜನ್ಮದಲ್ಲಿ ಆಧ್ಯಾತ್ಮದ ಪ್ರಗತಿ ಮಾಡ್ಕೊಂಡು ಬಂದಿದೆ ಅಂತಾನೂ ನೋಡಬಹುದು. ಎರಡನೇದು, ಆ ಸಾಧನೆ ಮಾಡ್ಕೊಂಡು ಬಂದಿರ್ಬೇಕಾದ್ರೆ ಅದಿನ್ನೂ ಗರ್ಭದಲ್ಲಿ ಇರ್ಬೇಕಾದ್ರೇನೆ ವೇದಗಳ ಪಾರಾಯಣ ಏನಿದೆ, ವೇದಗಳ ಒಂದು ಮಂತ್ರೋಚ್ಚಾರಣೆ ಏನಿದೆ ಅದು ಸ್ಪಷ್ಟವಾಗಿ ಗೊತ್ತಿರುತ್ತೆ. ಅದಕ್ಕೆ ಸ್ಪಷ್ಟವಾಗಿ ಗೊತ್ತಿದ್ದಾಗ ಅದು ತಂದೆಗೆ ಹೇಳುತ್ತೆ, ನೀ ಮಾಡ್ತಿರ್ತಕ್ಕಂಥ ಉಚ್ಚಾರಣೆ ಸರಿ ಇಲ್ಲ. ತಂದೆಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಅವರು ಶಾಪ ಕೊಡ್ತಾರೆ. So the father gets angry that how can you actually comment about my intonations of the Vedas? You are not even born. You are still in the womb only. You are already accusing me of wrong things. So the father is very angry. So he curses the child. ಕಡೋಲ ಅಪ್ಪ ಏನ್ ಮಾಡ್ತಾನೆ, ಮಗುಗೆ ಶಾಪ ಕೊಡ್ತಾನೆ. ಏನಂತ ಶಾಪ ಕೊಡ್ತಾನೆ? ಅಷ್ಟವಕ್ರಗಳಿಂದ ನೀನು ಹುಟ್ಟು ಅಂತ ಶಾಪ ಕೊಡ್ತಾನೆ. May you be born with 8 bends in your body. ಒಂದೊಂದು ಬೆಂಡ್ ಅನ್ನ ನಾವು ವಕ್ರ ಅಂತ ಕರಿತೀವಿ. ನೇರವಾಗಿರಲ್ಲ, ಎಲ್ಲ ಈಗ ಮೂಳೆ ನೇರವಾಗಿರೋ ಬದಲಿಗೆ ವಕ್ರವಾಗಿರುತ್ತೆ, ಬೆಂಡ್ ಆಗಿರುತ್ತೆ. ಹಾಗಾಗಿ ಅವನಿಗೆ ಅಷ್ಟವಕ್ರ ಅಂತ ಹೆಸರು ಬಂತು. ಸರಿನಾ? ಇಷ್ಟು ಅಷ್ಟವಕ್ರನ ಹಿನ್ನೆಲೆ. ವಾಟ್ ಹ್ಯಾಪನ್, ಹೌ ಹಿ ವಾಸ್ ಬಾರ್ನ್. ಅಷ್ಟವಕ್ರಗಳಿಂದ ಅವನು ಹುಟ್ಟುತ್ತಾನೆ. ಸರಿನಾ? ಅಷ್ಟವಕ್ರಗಳಿಂದ ಅವನು ಹುಟ್ಟಿದಾಗ ಅವನಿಗೆ ಅಷ್ಟವಕ್ರ ಅಂತಾನೆ ಹೆಸರು ಬಂದ್ಬಿಡುತ್ತೆ. ಸರಿನಾ? ಇನ್ನು ಮುಂದಕ್ಕೆ ಅವನು ಹ್ಯಾಕ್ ಬೆಳಿತಾನೆ, ಬೆಳೆದಾಗ ಏನಾಗುತ್ತೆ, ಅವ್ರ ತಂದೆಗೆ ಏನಾಗುತ್ತೆ, ತಂದೆಗೆ ಏನಾದ್ಮೇಲೆ ಅವನು ತಂದೆಯ ಪಾಪ ಶಾಪ ವಿಮೋಚನೆ ಮಾಡಿಸ್ಲಿಕ್ಕೆ ಅವನೇನ್ ಮಾಡ್ತಾನೆ, ಇದೆಲ್ಲ ಕೂಡ ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಇಷ್ಟು ಸಾಕು, ಹಿನ್ನೆಲೆ ಸಾಕು ಅಷ್ಟವಕ್ರದಿಂದ. ಸರಿನಾ? ಸೊ ಇವತ್ತಿನ ಪುಸ್ತಕ ಆವಾಗಲೇ ಹೇಳಿದಂಗೆನೆ ದಾಜಿಯವರು ಹಿಂದಿನ ಪುಸ್ತಕಗಳೆಲ್ಲ ಏನಿದೆ ಈಗಿನ ಕಾಲಕ್ಕೆ ಪ್ರಸ್ತುತಪಡಿಸ್ಲಿಕ್ಕೆ, ಈಗಿನ ಕಾಲದ ಜೀವಂತ ವ್ಯಕ್ತಿಗಳಿಗೆ ಪ್ರಸ್ತುತಪಡಿಸ್ಲಿಕ್ಕೋಸ್ಕರ, ಮನುಷ್ಯರಿಗೆ ಪ್ರಸ್ತುತಪಡಿಸ್ಲಿಕ್ಕೋಸ್ಕರ ಹಲವಾರು ಪುಸ್ತಕಗಳಿರತಕ್ಕಂಥ ಸಾರಾಂಶವನ್ನ ನಮ್ಗೆಲ್ರಿಗೂ ಕೂಡ ತರ್ತಾ ಇದ್ದಾರೆ. ಅದರ ಒಂದು ಸರಣಿಯಲ್ಲೇ ಈ ಪುಸ್ತಕ ಬಂದಿದೆ. ಸೊ ದಿಸ್ ಹ್ಯಾಸ್ ಕಮ್ ಇನ್ ದ ಸೀರೀಸ್ ಆಫ್ ದಾಜಿ ಟ್ರೈಂಗ್ ಟು ಬ್ರಿಂಗ್ ದ ಎಸೆನ್ಸ್ ಆಫ್ ದ writings, the spiritual essence of the writings from the past to the present generation of people. ಸರಿನಾ? ಯಾರ ತರ ಪುಸ್ತಕ ಇತ್ತು ಅಂತಂದ್ರೆ ನೋಡಬಹುದು. ಎ ನೋಟ್ ಆನ್ ದ ಬುಕ್, ಪುಸ್ತಕದ ಬಗ್ಗೆ ಒಂದು ವಿವರಣೆ ಕೊಡ್ತಾ ಇದ್ದಾರೆ ದಾಜಿಯವರು. ಆಫ್ಟರ್ ಗ್ರೋಯಿಂಗ್ ಅಪ್ ಅಂಡ್ ಸ್ಟಡಿಂಗ್ ಇನ್ ಇಂಡಿಯಾ, ಐ ಸ್ಪೆಂಡ್ 3 decades ವರ್ಕಿಂಗ್ ಎಸ್ ಎ ಫಾರ್ಮಸಿಸ್ಟ್ ಇನ್ ನ್ಯೂಯಾರ್ಕ್ ಸಿಟಿ. ದಾಜಿಯವರು ಇಲ್ಲಿ ಹುಟ್ಟಿ ಬೆಳೆದ ಮೇಲೆ ಭಾರತದಲ್ಲಿ ನ್ಯೂಯಾರ್ಕ್ ಸಿಟಿನಲ್ಲಿ ಫಾರ್ಮಸಿಸ್ಟ್ ಆಗಿ ಹಲವಾರು ವರ್ಷ ಇರುತ್ತಾರೆ. Pharmacists not only create medicines but also understand what other medicines, treatments and healing modalities already exist. ಫಾರ್ಮಸಿಸ್ಟ್ ಹಳೆ ಕಾಲದಲ್ಲಿ ನೀವು ಪ್ರಾಯಶಃ ಒಂದು 50-60 ವರ್ಷದ ಮುಂಚೆ ಹೋಯ್ತು ಅಂತಂದ್ರೆ ಅವರೆಲ್ಲ ಒಂದು ಬಟ್ಲು ತರ ಇಟ್ಕೊಂಡಿರು, ಬಿಳಿ ಬಟ್ಲು ಇಟ್ಕೊಂಡು ಒಂದು ಕಡ್ಡಿ ಇಟ್ಕೊಂಡು ಅದರಲ್ಲಿ ಔಷಧಿಗಳನ್ನು ಮಾಡೋರು. ನಮ್ಗೆ ಅದು ಯಾರಾದ್ರು, ಈಗೆಲ್ಲ ಔಷಧಿ ಮಾಡ್ಲಿಕ್ಕೆ ಫ್ಯಾಕ್ಟರಿಗಳು ಬಂದ್ಬಿಟ್ಟಿದೆ. ಆಗೆಲ್ಲ ಔಷಧಿಗಳನ್ನ ಮಾಡಿಕೊಡೋರು. ಡಾಕ್ಟರ್ ಇಂಥ ಔಷಧಿ ಕೊಡಪ್ಪ ಅರೆದು ಕೊಡೋರು. ಆಯುರ್ವೇದದಲ್ಲೂ ಹಂಗಿನ ಅರೆದು ಕೊಡೋರು. ಇಲ್ಲೂ ಕೂಡ ಅಲೋಪತಿನಲ್ಲೂ ಹಂಗೆ ಅರೆದು ಕೊಡೋರು. ಸರಿನಾ?
ಇದಾಗ್ತಾ ಇತ್ತು. ಆದ್ರೆ ಅದೇ వాడు ಪಾಯಿಂಟ್ ಆಗ್ತಾನೆ ಜನ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ದಾಜಿಯವರು ಏನ್ ಹೇಳ್ತಿದ್ದಾರೆ, ಫಾರ್ಮಸಿಸ್ಟ್ ಅನ್ನೋರು ಯಾರು ಇರ್ತಾರೆ ಅವರು ಮಾತ್ರೆಗಳನ್ನ ಉತ್ಪಾದನೆ ಮಾತ್ರ ಮಾಡಲ್ಲ, ಅಲ್ಲೇ ಸೃಷ್ಟಿ ಮಾತ್ರ ಮಾಡಲ್ಲ, ಹೊಸ ಮಾತ್ರೆಗಳನ್ನ, ಹೊಸ ಔಷಧಿಗಳನ್ನ. ಆದ್ರೆ ಬೇರೆ ಬೇರೆ ಮಾತ್ರೆಗಳು, ಬೇರೆ ಬೇರೆ ಔಷಧಿಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನು ತಿಳ್ಕೊಂಡಿರ್ತಾರೆ. We read the prescriptions accurately and dispense each medicine in the right sequence and dosage so that the healing can occur. ನಾವು ಡಾಕ್ಟರ್ಗಳು ಬರ್ಕೊಡ್ತಕ್ಕಂಥ ಪ್ರಿಸ್ಕ್ರಿಪ್ಷನ್ ಏನಿದೆ ಅದನ್ನು ಸರಿಯಾದಂಥ ರೀತಿಯಲ್ಲಿ ಓದಿ ಅದರಲ್ಲಿ ಕೊಟ್ಟಿರ್ತಕ್ಕಂಥ ಮಾತ್ರೆಗಳ ಪ್ರಮಾಣವನ್ನು ಸರಿಯಾಗಿ ಕೊಟ್ಟು ಅವರಿಗೆ ರೋಗ ವಾಸಿ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ವಿ. ದಿಸ್ ಇಸ್ ವಾಟ್ ವಿ ವರ್ ಡೂಯಿಂಗ್. ವಿ ವರ್ ಟ್ರೈಂಗ್ ಟು ಹೆಲ್ಪ್ ದೆಮ್ ಹೀಲ್. ಸರಿ, ನಾವೆಲ್ಲರೂ ಒಂದು ಕೆಲಸ ಮಾಡ್ತಾ ಇದ್ದೀವಿ, ನಮ್ಗೆ ಗೊತ್ತಿರೋ ಗೊತ್ತಿಲ್ದಂಗೇನೋ ನಮ್ಮಲ್ಲಿ ಇರ್ತಕ್ಕಂಥ ರೋಗಗಳನ್ನ ವಾಸಿ ಮಾಡ್ಕೊಳ್ಳಿಕ್ಕೆ ನಾವೇನೋ ಮಾಡ್ತಾ ಇದ್ದೀವಿ. ಏನ್ ಮಾಡ್ತಾ ಇದ್ದೀವಿ? Cleaning, brother. ಧ್ಯಾನ, Meditation. Something more specific. You need to be more specific, not just meditation. ನಿರಂತರ ಸ್ಮರಣೆ ಮಾಡ್ತಿದೀವಿ ಬ್ರದರ್. Pranahuti. Pranahuti. You are getting the healing from Pranahuti. ಕ್ಲೀನಿಂಗ್. You are getting the healing from Pranahuti. Cleaning removes the root of the illnesses, which are the samskaras. But they do not directly promote healing. Pranahuti directly promotes healing. ಸೊ ನಾವು ಶುದ್ಧೀಕರಣ ಮಾಡಿಕೊಂಡಾಗ ಅಥವಾ ಶುದ್ಧೀಕರಣ ಮಾಡಿಸ್ಕೊಂಡಾಗ ರೋಗದ ಮೂಲವಾಗಿರ್ತಕ್ಕಂಥ ಸಂಸ್ಕಾರಗಳೇನಿದೆ ಅದರ ಶುದ್ಧೀಕರಣವಾಗುತ್ತೆ. ಆದರೆ ಶುದ್ಧೀಕರಣ ನೇರವಾಗಿ ನಮಗೆ ರೋಗನ ವಾಸಿ ಮಾಡಲ್ಲ. ರೋಗನ ವಾಸಿ ಮಾಡ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು ಪ್ರಾಣಹುತಿನಲ್ಲಿ. ಸರಿನಾ? ಎರಡು ವ್ಯತ್ಯಾಸ. ಶುದ್ಧೀಕರಣ ಆದಾಗ ರೋಗಕ್ಕೆ ಮೂಲವಾಗಿರ್ತಕ್ಕಂಥ ಸಂಸ್ಕಾರಗಳನ್ನು ನಾವು ಶುದ್ಧೀಕರಣ ಮಾಡ್ತೀವಿ. ಅಂದ್ರೆ ನಾವು ಡೆಫಿನೇಷನ್ ಆಫ್ ಹೆಲ್ತ್ ಅಲ್ಲಿ ಹೇಳ್ತೀವಿ, ಡೆಫಿನೇಷನ್ ಆಫ್ ಹೆಲ್ತ್ ಈಸ್ ನಾಟ್ ಆಬ್ಸೆನ್ಸ್ ಆಫ್ ಡಿಸೀಸ್, ಇಟ್ ಈಸ್ ಎ ಪಾಸಿಟಿವ್ ಸ್ಟೇಟ್ ಆಫ್ ವೆಲ್ ಬೀಯಿಂಗ್ ಅಂತ. ಇದು ಅದೇ ತರನೇ ಇಲ್ಲಿ ಶುದ್ಧೀಕರಣ ಮಾಡಿದ ತಕ್ಷಣ ರೋಗ ವಾಸಿ ಮಾಡತಕ್ಕಂಥ ಶಕ್ತಿ ಜಾಸ್ತಿ ಆಗಲ್ಲ. ಅರ್ಥ ಆಯ್ತು? ಸೊ ಸಂಸ್ಕಾರಗಳ ಭಾರ ಕಡಿಮೆ ಆಗುತ್ತೆ ಶುದ್ಧೀಕರಣ ಮಾಡುತ್ತೆ. ಆದ್ರೆ ಪ್ರಾಣಹುತಿಯನ್ನು ಕೊಟ್ಟಾಗ ರೋಗ ವಾಸಿ ಮಾಡತಕ್ಕಂಥ ಶಕ್ತಿ ಜಾಸ್ತಿ ಆಗುತ್ತೆ. ದಟ್ ಈಸ್ ಅ ಪಾಸಿಟಿವ್ ಸ್ಟೇಟ್ ಆಫ್ ಹೀಲಿಂಗ್. ಸರಿನಾ? ಸೊ ಇನ್ ಮುಂದಕ್ಕೆ ಹೋಗೋಣ. Thousands of years ago, a sage named Ashtavakra wrote a prescription for human heart with 5 medicines. ಸಾವಿರಾರು ವರ್ಷಗಳ ಮುಂಚೆ ಒಬ್ಬ ಮುನಿ, ಋಷಿ ಮುನಿ ಅಷ್ಟವಕ್ರ ಮನುಷ್ಯನ ಹೃದಯಕ್ಕೆ ಒಂದು ಪ್ರಿಸ್ಕ್ರಿಪ್ಷನ್ ಬರೆದಂತೆ. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾರಲ್ಲ ಅದೇ ತರನ ಮನುಷ್ಯನ ಹೃದಯಕ್ಕೆ ಒಂದು ಪ್ರಿಸ್ಕ್ರಿಪ್ಷನ್ ಬರೆದಂತೆ. ಅದರಲ್ಲಿ 5 ಔಷಧಿ ಇತ್ತಂತೆ. ಆ ಒಂದು ಪ್ರಿಸ್ಕ್ರಿಪ್ಷನ್ ಅಲ್ಲಿ 5 ಔಷಧಿ ಇತ್ತು, 5 ಮೆಡಿಸಿನ್ಸ್ ಟೇಕನ್ ಇನ್ ಆರ್ಡರ್, ಈಚ್ ಪ್ರಿಪೇರಿಂಗ್ ದ ಸಿಸ್ಟಮ್ ಫಾರ್ ದ ನೆಕ್ಸ್ಟ್. ಅದೇ ಒಂದು ರೀತಿನಲ್ಲೇ ತಗೋಬೇಕಂತೆ, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದೇ ತಗೋಬೇಕಂತೆ. ಅದು ಬೇರೆ ಬೇರೆ ರೀತಿಯಲ್ಲಿ ನಾವು ಮಿಕ್ಸ್ ಮಾಡಿ ತಗೊಂಡು ಅಂತ ಪ್ರಯೋಜನ ಆಗಲ್ಲ, ಸರಿಯಾದಂಥ ರೀತಿಯಲ್ಲಿ ಕೆಲಸ ಮಾಡಲ್ಲ. ಅದೇ ರೀತಿಯಾದಂಥ ರೀತಿಯಲ್ಲಿ ತಗೊಂಡಾಗ ಒಂದೇ ಸೀಕ್ವೆನ್ಸ್ ಅಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅದ್ರ ಪ್ರಕಾರನೇ ತಗೊಂಡ್ರೆ ಅದು ಮನುಷ್ಯನ ಹೃದಯನ ವಾಸಿ ಮಾಡುತ್ತೆ. ಇಲ್ಲಿ ದಾಜಿಯವರು ಹೀಲ್ ಅಂತ ಪದ ಉಪಯೋಗಿಸಿದ್ದಾರೆ, ವಾಸಿ ಮಾಡುತ್ತೆ, ರೋಗ ಅಂತ ಬರ್ದಿಲ್ಲ. ಹಾಗಾದ್ರೆ ನೀವೇನಂತ ಅನ್ಕೋಬೇಕು? ಮನುಷ್ಯನ ಹೃದಯಕ್ಕೆ ರೋಗ ಇದೆಯೇ ಅಂತ ಪ್ರಶ್ನೆ ಕೇಳಬೇಕಾಗುತ್ತೆ. ವಾಸಿ ಅನ್ನೋದು ಎಲ್ಲಿ ಉಪಯೋಗಿಸ್ತೀವಿ? ರೋಗ ಬಂದಿದ್ರೆ ಅದು ವಾಸಿ ಆಗ್ಬೇಕು. ರೋಗನೇ ಬರ್ತಿದ್ರೆ ಏನು ವಾಸಿ ಆಗುತ್ತೆ? ಸ್ವಸ್ಥವಾಗಿರೋರಿಗೆ ನಾವು ವಾಸಿ ಆಗುತ್ತೆ ಅಂತ ಏನು ಹೇಳೋದಿಲ್ಲ. ಹಾಗಾದ್ರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ದಂಗೆನೋ ಮನುಷ್ಯನ ಹೃದಯದಲ್ಲಿ ನಾವು ಸಾಮಾನ್ಯವಾಗಿ ದೈಹಿಕ ರೋಗ, ಮಾನಸಿಕ ಸ್ತರದ ರೋಗದ ಬಗ್ಗೆ ಮಾತಾಡ್ತೀವಿ. ಆಧ್ಯಾತ್ಮಿಕ ಸ್ತರದ ರೋಗದ ಬಗ್ಗೆ ಮಾತಾಡಿದಾಗ ಎಲ್ಲರೂ ಪ್ರಶ್ನೆ ಕೇಳ್ತಾರೆ, ಆಧ್ಯಾತ್ಮಿಕ ರೋಗ ಅಂದ್ರೆ ಏನ್ರಿ ಅಂತ ಪ್ರಶ್ನೆ ಕೇಳ್ತಾರೆ ಅಲ್ವಾ? ಸೊ ಇಲ್ಲಿ ಆಧ್ಯಾತ್ಮಿಕ ಸ್ತರದ ತೊಂದರೆ ಏನಿದೆ ಅದಕ್ಕೆ ಅಷ್ಟವಕ್ರ ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾನಂತೆ 5 ಔಷಧಿಯಿಂದ. ಒಂದೊಂದೇ ಔಷಧಿನ ತಗೊಂಡು ನಾವು ನಮ್ಮಲ್ಲಿ ಇರತಕ್ಕಂಥ ಆ ರೋಗ ಏನಿದೆ, ಹೃದಯದಲ್ಲಿ ಇರತಕ್ಕಂಥ ತೊಂದರೆ ಏನಿದೆ ಅದನ್ನ ನಿವಾರಣೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ದಾಜಿಯವರು.
ದಿಸ್ ಬುಕ್ ಈಸ್ ಎನ್ ಅಟೆಂಪ್ಟ್ ಟು ಫಿಲ್ ದೋಸ್ ಪ್ರಿಸ್ಕ್ರಿಪ್ಷನ್ಸ್. ಅವನ 5 ಏನು ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ ಅದನ್ನ ವಿವರವಾಗಿ ಎಲ್ರಿಗೂ ಮುಟ್ಟುವಂಥ ರೀತಿಯಲ್ಲಿ ತಲುಪಿಸ್ಲಿಕ್ಕೆ ಮಾಡಿದಂಥ ಒಂದು ಪ್ರಯತ್ನ. ದಿಸ್ ಈಸ್ ಎನ್ ಅಟೆಂಪ್ಟ್ ಟು ಫಿಲ್ ದೋಸ್ ಪ್ರಿಸ್ಕ್ರಿಪ್ಷನ್ಸ್. It speaks in contemporary voice while drawing from the timeless insights of the Akshravakra Gita. ಈಗಿನ ಕಾಲದ ಭಾಷೆನಲ್ಲಿ ಮಾತಾಡ್ತಾ ಇದ್ದಾರೆ ದಾಜಿನವರು, ಆದರೆ ಸಮಯಾತೀತವಾದಂಥ ಒಳನೋಟ ಏನಿದೆ ಅಷ್ಟವಕ್ರ ಗೀತೆನಲ್ಲಿ ಅದನ್ನ ಹಿನ್ನೆಲೆಯಲ್ಲಿಟ್ಕೊಂಡು ವರ್ತಮಾನದ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ದ ಲ್ಯಾಂಗ್ವೇಜ್ ಇಸ್ ಸಿಂಪಲ್, ಡೈರೆಕ್ಟ್ ಅಂಡ್ ಕ್ಲೋಸ್ ಟು ಲಿವ್ಡ್ ಎಕ್ಸ್ಪೀರಿಯನ್ಸ್. ಭಾಷೆ ತುಂಬಾ ನೇರವಾಗಿದೆ, ಸರಳವಾಗಿದೆ, ಅನುಭವ ವೇದ್ಯವಾಗಿದೆ. ಕ್ಲೋಸ್ ಟು ಲಿವ್ಡ್ ಎಕ್ಸ್ಪೀರಿಯನ್ಸ್, ಅನುಭವ ವೇದ್ಯವಾಗಿದೆ. ನಾವು ಆಧ್ಯಾತ್ಮದ ಯಾವುದೇ ಪುಸ್ತಕ ಓದಿದ್ರು ಕೂಡ ನಾವು ಅದರಲ್ಲಿ ಏನು ಪ್ರಶ್ನೆ ಕೇಳ್ಕೋಬೇಕು ಅಂತಂದ್ರೆ, ಈ ಪುಸ್ತಕ ನಾವು ಓದೋದ್ರಿಂದ, ಈ ಒಂದು ಪಾಠನ ನಾವು ಓದೋದ್ರಿಂದ ನನ್ನ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಾನು ಯಾವ ರೀತಿ ಮಾರ್ಪಾಡು ಮಾಡಿಕೊಂಡು ಮುನ್ನಡೆಸ್ಕೊಂಡು ಹೋಗ್ಬೋದು, ಮುನ್ನಡೆ ಮಾಡ್ಕೋಬಹುದು. ವಾಟ್ ಎವರ್ ಸ್ಪಿರಿಚುವಲ್ ಬುಕ್ಸ್ ಯು ರೀಡ್, if you actually read from the context of what is it that I can take from this book or chapter that I can actually implement in my life and move faster in my spiritual journey, ಆವಾಗ ಓದಿದ್ದಕ್ಕೂ ಸಾರ್ಥಕ ಆಗುತ್ತೆ. Then it will be fruitful to have read that particular book or the chapter. ಆ ಒಂದು ಅನುಭವ ತಂದುಕೊಳ್ಳುವಂಥ ಒಂದು ಸಾಧ್ಯತೆನೇ ನಾವು ಯೋಚನೆ ಮಾಡಲಿಲ್ಲ ಅಂತಂದ್ರೆ ನಾವು ಪುಸ್ತಕವಾಗೇ ಇರುತ್ತೆ, ನಾವಾಗೇ ಇರ್ತೀವಿ. ಆಯ್ತಾ? ಸೊ ಹಾಗಾಗಿ ಅನುಭವ ವೇದ್ಯವಾದಂಥ ರೀತಿನಲ್ಲಿ ನಾವು ಯಾವುದೇ ಪುಸ್ತಕನ ಗ್ರಹಿಸ್ಕೋಬೇಕು. ವಿ ಶುಡ್ ಆಲ್ವೇಸ್ ಟ್ರೈ ಟು ರಿಲೇಟ್ ಟು ಎನಿ ಬುಕ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಎಕ್ಸ್ಪೀರಿಯನ್ಸ್. ಸರಿನಾ? ವೇರ್ ಹೆಲ್ಪ್ಫುಲ್, ಫೆಮಿಲಿಯರ್ ಸ್ಟೋರೀಸ್ ಅಂಡ್ ಸಿನಿಮ್ಯಾಟಿಕ್ ಮೂಮೆಂಟ್ಸ್ ಆರ್ ಯೂಸ್ ಟು ಇಲ್ಲಸ್ಟ್ರೇಟ್ ಏನ್ಷಿಯಂಟ್ ಐಡಿಯಾಸ್. ಪ್ರಾಚೀನ ಕಾಲದ ಏನು ವಿಚಾರಗಳಿದೆ ಅದನ್ನ ಎಲ್ಲಿ ಪ್ರಸ್ತುತ ಅಂತ ಅನಿಸುತ್ತೋ ಅಲ್ಲಿ ಕೆಲವು ಕಥೆಗಳ ಮುಖಾಂತರ, ಕೆಲವು ಸಿನಿಮೆಯ ರೀತಿಯಲ್ಲಿ ಅದನ್ನ ವಿಸ್ತಾರ ಮಾಡಿ ಪ್ರಕಟ ಮಾಡಿದ್ದಾರೆ. ಇಟ್ ಈಸ್ ನಾಟ್ ರಿಟನ್ ಎಸ್ ಎ ಸ್ಕಾಲರ್ಲಿ ಕಮೆಂಟ್ರಿ ಬಟ್ ಎಸ್ ಎ ಲಿವಿಂಗ್ ಟೀಚಿಂಗ್. ಪ್ಲೀಸ್ ಅಂಡರ್ಲೈನ್ ಮಾಡ್ಕೊಡ್ರಿ, ಇದು ಅಷ್ಟವಕ್ರ ಗೀತೆ ಮೇಲೆ ಬರೆದಂತ ಭಾಷ್ಯ ಅಲ್ಲ. ಅಷ್ಟವಕ್ರ ಗೀತನ ಜೀವಂತಗೊಳಿಸುವಂತ ರೀತಿಯಲ್ಲಿ ಬರೆದಿರತಕ್ಕಂಥ ಒಂದು ಪುಸ್ತಕ. ಅಷ್ಟವಕ್ರ ಗೀತೆಗೆ ನಾವು ಜೀವಂತಿಕೆಯನ್ನು ತುಂಬುತ್ತಾ ಇದ್ದೀವಿ. ಆ ಜೀವಂತಿಕೆ ತುಂಬಿತು ಅಂತಂದ್ರೆ, ಈಗ ಇವಾಗ ತಾನೇ ನಾವು ಮೊದಲು 2 ಶ್ಲೋಕ ಪ್ಲೇ ಮಾಡೋದಲ್ಲ, ಯಾರ ಜ್ಞಾಪಕ ಇದೆ? ಫಸ್ಟ್ 2 ಶ್ಲೋಕ ಇವತ್ತು ಪ್ಲೇ ಮಾಡಿದ ಭಗವದ್ಗೀತೆಯಿಂದ. 2 ಯಾವ್ದ್ರ ಬಗ್ಗೆ ಮಾತಾಡ್ತು? ನಾನೇ ಎಲ್ಲ, ನನ್ನಿಂದನೇ ಎಲ್ಲ ಅಂತಂದ್ರೆ ಎಲ್ಲವೂ ಅವನಲ್ಲಿದೆ, ಅವನಲ್ಲೇ ಎಲ್ಲ ಜೀವಗಳು ಕೂಡ ಅವನಿಂದಾನೇ ಆಗಿದೆ ಅಂತ. ಸರಿ, ಬಟ್ ಇನ್ನೊಂದು ಸ್ವಲ್ಪ ಭಗವಂತ ಅವಿನಾಶಿ ಅಂತ. ಅವಿನಾಶಿ ಏನು? ಜೀವಿ. ಅವಿನಾಶಿ ಜೀವಿ. ಅವಿನಾಶಿ ಜೀವಿ, ಎಲ್ಲರಲ್ಲಿರ್ತಕ್ಕಂಥ ಜೀವ ನಾನೇ. ಇಲ್ಲಿ ದಾಜಿ ಏನ್ ಬರೀತಾ ಇದ್ದಾರೆ? ಜೀವಂತವಾಗಿಸುವಂತ ಒಂದು ರೀತಿಯಲ್ಲಿ ಬರೆದಿದ್ದೀನಿ ನೋಡಿ. 3 ಜೀವ 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 ಜೀವಂತ ಆಗಿಸೋ ರೀತಿಯಲ್ಲಿ ಈ ಪುಸ್ತಕನ ಬರೆದಿದ್ದೀನಿ. ಅರ್ಥ ಆಯ್ತು? ಸೊ ಜೀವಂತಿಕೆಗೊಳಿಸ್ತಾ ಇದ್ದಾರೆ. ಯು ಆರ್ ಆಕ್ಚುಲಿ ಮೇಕಿಂಗ್ ಇಟ್ ಎ ಲಿವಿಂಗ್ ಕೈಂಡ್ ಆಫ್ ಎ ಟೀಚಿಂಗ್. ಇಟ್ ಇಸ್ ನಾಟ್ ಟು ಬಿ ಅಂಡರ್ಸ್ಟುಡ್ ಅಟ್ ದ ಇಂಟೆಲೆಕ್ಚುಯಲ್ ಲೆವೆಲ್. ನಮ್ಮ ಬುದ್ಧಿಯ ಸ್ತರದಲ್ಲಿ ಅರ್ಥ ಮಾಡ್ಕೊಳ್ಳುವಂತ ರೀತಿಯಲ್ಲಿ ಪುಸ್ತಕ ಬರೆದಿಲ್ಲ, ಅದನ್ನು ಜೀವಂತಗೊಳಿಸಿ ಅದು ನಮ್ಮ ಹೃದಯಕ್ಕೆ ನೇರವಾಗಿ ಮುಟ್ಟುವಂತ ರೀತಿಯಲ್ಲಿ ಬರೆದಿದ್ದೀನಿ ಅಂತ ಬರೀತಿದ್ದಾರೆ ದಾಜಿ ಅವರು. The invitation is not merely to understand the concepts but to recognize them within personal experience. ಇದು ಕೇವಲ ಭೌತಿಕ ಸ್ತರದಲ್ಲಿ ನಾವು ಅದನ್ನು ಅರ್ಥೈಸ್ಕೊಳ್ಳೋದಲ್ಲ, ಅದನ್ನ ನೇರವಾಗಿ ನಮ್ಮ ಜೀವನದಲ್ಲಿ ಅನುಭವಿಸಬೇಕು ಅಂತ ಬರೀತಾ ಇದ್ದಾರೆ. ಸರಿನಾ? ಇದಿಷ್ಟು ಎ ನೋಟ್ ಆನ್ ದ ಬುಕ್. ಅಲ್ಲಿಗೆ ನೀವು ಇದನ್ನು ಏನೇ ಬಂದರೂ ಕೂಡ ಇನ್ನು ಮುಂದಿನ ತರಗತಿಗಳಲ್ಲಿ ನೀವು ಯಾವ ದೃಷ್ಟಿಕೋನ ಇಟ್ಕೊಂಡು ಬರ್ತೀರಾ ಅಂತಂದ್ರೆ, ನಿಮ್ಮ ಜೀವನವನ್ನ ಆಧ್ಯಾತ್ಮೀಕರಣಗೊಳಿಸ್ಲಿಕ್ಕೆ ಬರ್ತಾ ಇದ್ದೀರಾ. ಯು ಆರ್ ಕಮಿಂಗ್ ಟು ದ ಟಾಕ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಟ್ರೈಂಗ್ ಟು ಸ್ಪಿರಿಚುವಲೈಸ್ ಯುವರ್ ಲೈಫ್. ಸ್ಪಿರಿಚುವಲೈಸ್ ಅಂತಂದ್ರೆ ಇಟ್ಸ್ ನಥಿಂಗ್ ಟು ಡೂ ವಿತ್ ಫಿಲಾಸಫಿ. ಫಿಲಾಸಫಿ ಅಂದ್ರೆ ಬುದ್ಧಿ ಸ್ತರದಲ್ಲಿ ಏನೋ ಯೋಚನೆ ಮಾಡ್ತೀರಾ, ಅದೆಲ್ಲ ಬೇರೆ ಬೇರೆ ದರ್ಶನಗಳನ್ನು ಓದ್ತೀರಾ, ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಕೇಳ್ತೀರಾ, ಅದೆಲ್ಲ. ಆದ್ರೆ ಇಲ್ಲಿ ಅದನ್ನು ಮಾಡ್ಲಿಕ್ಕೆ ನೀವು ಯಾರು ಬರ್ತಾ ಇಲ್ಲ. ಇಲ್ಲಿ ಬರ್ತಾ ಇರತಕ್ಕಂಥದ್ದು ಜೀವಂತ ಅನುಭವ ಗಳಿಸ್ಕೊಳ್ಳುವಂತ ಸಾಧ್ಯತೆಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೋಸ್ಕರ ಬರ್ತಾ ಇದ್ದಾರೆ. ಯು ಆರ್ ಟ್ರೈಂಗ್ ಟು ಗೆಟ್ ಎ ಲಿವಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ದ ಟೀಚಿಂಗ್ಸ್. ಸರಿನಾ? ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಬಂತು ಅಂತಂದ್ರೆ
ಪ್ರಾಯಶಃ ಇನ್ನು ಯಾರು ಪುಸ್ತಕ ತಗೊಂಡಿಲ್ಲ, ಪುಸ್ತಕ ತಗೊಂಡು ಬಂತು ಅಂತಂದ್ರೆ ಇನ್ನೂ ಸಾಕಷ್ಟು ಮಟ್ಟಿಗೆ ಸಹಾಯ ಆಗುತ್ತೆ. ಬನಶಂಕರಿನಲ್ಲೂ ಇದೆ, ಎಲ್ಲ ಆಶ್ರಮದಲ್ಲೂ ಪ್ರಾಯಶಃ ಬಂದಿದೆ ಅಂತ ಅನ್ಕೊಳ್ತೀನಿ. ಸೊ ಯಾರ್ಯಾರು ಇನ್ನೂ ಪುಸ್ತಕ ತಗೊಂಡಿಲ್ಲ ದಯವಿಟ್ಟು ಪುಸ್ತಕನ ತಗೊಳ್ರಿ, ಸರಿನಾ? ಮುಂದಿನ ಸತಿ ಬರೋ ಅಷ್ಟೊತ್ತಿಗೆ ಅಟ್ಲೀಸ್ಟ್ ಒಂದು 3-4 ಪೇಜು ಓದ್ಕೊಂಡ್ ಬಂತು ಅಂತಂದ್ರೆ ನಿಮ್ಮ ಮನಸ್ಸು ಹೃದಯ ಆಲ್ರೆಡಿ ತಯಾರಾಗಿರುತ್ತೆ. ಅಲ್ಲಿಂದ ನಾವು ಓದ್ಕೊಂಡು ವಿವರಣೆ ಕೊಡಬೇಕಾದ್ರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಗ್ರಹಿಸುವಂತ ಶಕ್ತಿ ಕೊಡೋದು ತಿಳಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನಾವು ಮೊದಲು ಪ್ರಾರ್ಥನೆ ಮಾಡ್ತೀವಿ. ಯಾಕೆ ಪ್ರಾರ್ಥನೆ ಮಾಡ್ತೀವಿ? ನಮ್ಮ ಮನಸ್ಸಿನ ಗಮನವನ್ನ ಎಲ್ಲರ ಕಡೆಯಿಂದ ಹಿಂದೆಗೆದುಕೊಂಡು ನಮ್ಮ ಪ್ರಜ್ಞೆನಲ್ಲಿ ಬಂದು ಸ್ಥಿರವಾಗಲಿ ಅಂತ. We want to withdraw the attention of the mind from everything else, want the mind to come and settle in the consciousness. This is the first thing that we do in every reading. ಎರಡನೇದು ಏನ್ ಮಾಡ್ತೀವಿ? ನೀವು ಓದ್ಕೊಂಡು ಬಂತು ಅಂತಂದ್ರೆ ಆಲ್ರೆಡಿ ನಿಮ್ಮ ಪ್ರಜ್ಞೆ ಸ್ವಲ್ಪ ತಿಳಿಯಾಗಿದೆ. When you come ready after having read, your consciousness is already at a slightly finer state than when you come without being ready. ಏನೂ ತಯಾರಿ ಇಲ್ದಿರ ಬಂದಾಗ ಪ್ರಜ್ಞೆ ಒಂದು ಸ್ತರದಲ್ಲಿ ಇರುತ್ತೆ, ತಯಾರಾಗಿ ಬಂದಾಗ ಪ್ರಜ್ಞೆ ಇನ್ನೊಂದು ಸ್ತರಕ್ಕೆ ಹೋಗುತ್ತೆ, ಸೂಕ್ಷ್ಮ ಸ್ತರಕ್ಕೆ ಹೋಗುತ್ತೆ, ತಿಳಿಯಾದಂಥ ಸ್ತರಕ್ಕೆ ಹೋಗುತ್ತೆ. ತಿಳಿಯಾದಂಥ ಸ್ತರದಲ್ಲಿ ನಾವು ಕೂತ್ಕೊಂಡು ಈ ಒಂದು ಪಠನ ಮಾಡಿದಾಗ, ಚರ್ಚೆ ಮಾಡಿದಾಗ ನಮಗೆ ಗ್ರಹಿಸುವಂಥ ಶಕ್ತಿ ಜಾಸ್ತಿ ಆಗುತ್ತೆ. ತುಂಬಾ ಜನ ಕೇಳ್ತಾರೆ, ನಾವು ಮಾಡಿದ ಪಾಠ ನಮಗೆ ಗ್ರಹಿಕೆ ಆಗ್ತಾ ಇಲ್ಲ, ತಿಳುವಳಿಕೆ ಆಗ್ತಾ ಇಲ್ಲ, ಏನ್ ಮಾಡೋದು? ಅದಕ್ಕೊಂದು ಸರಳವಾದಂಥ ಉತ್ತರ ಅಂತಂದ್ರೆ, ನೀವು ಮಾಡ್ತಕ್ಕಂಥ ಪಾಠ ಅಥವಾ ನೀವು ಓದ್ತಕ್ಕಂಥ ಪಾಠ ಗ್ರಹಿಕೆ ಆಗ್ಬೇಕು ಅಂತಂದ್ರೆ ನಿಮ್ಮ ಪ್ರಜ್ಞೆಯನ್ನು ತಿಳಿಗೊಳಿಸಿ, ಸೂಕ್ಷ್ಮಗೊಳಿಸಿ ಆ ಪಾಠವನ್ನು ಓದಿದಾಗ ನಿಮಗೆ ಅದು ಚೆನ್ನಾಗಿ ಗ್ರಹಿಕೆ ಆಗುತ್ತೆ. ಹಾಗಾದ್ರೆ ನಾವು ಮಾಡ್ತಕ್ಕಂಥ ದಿನನಿತ್ಯದ ಜೀವನದ ಏನು ಕೆಲಸ ಕಾರ್ಯಗಳೇನಿದೆ ಅವೆಲ್ಲವೂ ಕೂಡ ನಮ್ಮ ಪ್ರಜ್ಞೆಯನ್ನ ತಿಳಿಗೊಳಿಸ್ತಾ ರೀತಿಯಲ್ಲಿ ಇದ್ದಾಗ, ಈ ಯಾರೋ ನಿರಂತರ ಸ್ಮರಣೆ ಅಂತ ಹೇಳಿದ್ರು, ನಿರಂತರ ಸ್ಮರಣೆಯಿಂದ ಏನಾಗುತ್ತೆ? ನಿರಂತರ ಸ್ಮರಣೆಯಿಂದ ನಿಮ್ಮ ಪ್ರಜ್ಞೆ ತಿಳಿಗೊಳ್ತಾ ಹೋಗುತ್ತೆ. When many people read many books and then they actually come back and say that we did not understand what was there in the book. One of the easiest methods of trying to understand whatever you read in the book is to try to get your consciousness to a finer state before you start reading the book. The finer the state of consciousness you are in, the better your ability to understand what you have read. ನೀವು ಓದಿರತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಯಾವಾಗ ನಿಮ್ಮ ಪ್ರಜ್ಞೆ ಸೂಕ್ಷ್ಮವಾಗಿದ್ದಾಗ. ನಾವು we do constant remembrance, practice of constant remembrance. What is supposed to happen if you do constant remembrance practice? It is supposed to fine tune your consciousness continuously to more and more finer states. ನಿಮ್ಮ ಎಲ್ಲ ಅಭ್ಯಾಸಗಳಿದೆಯಲ್ಲ, ನಿಮ್ಮ ಎಲ್ಲ ಅಭ್ಯಾಸಗಳು ಒಂದೇ ಒಂದು ಕೆಲಸ ಮಾಡ್ತೀವಿ ಅಂತ ಯಾರಾದರೂ ಕೇಳಿದ್ರೆ ಏನು ಮಾಡುತ್ತೆ ಅಂತಂದ್ರೆ, ನೀವು ಧ್ಯಾನನಾರು ಮಾಡ್ರಿ, ಶುದ್ಧೀಕರಣನಾರು ಮಾಡ್ರಿ, ಪ್ರೇಯರ್ ಆದ್ರೂ ಮಾಡ್ರಿ, ಏನಾದ್ರೂ ಮಾಡ್ರಿ, ಏನು ಮಾಡಿದ್ರೂ ಕೂಡ ಒಂದೇ ಒಂದು ಅದರಲ್ಲಿ ಇರತಕ್ಕಂಥ ಮೂಲ ತತ್ವ ಅಂತಂದ್ರೆ ಎಲ್ಲವೂ ಕೂಡ ನಿಮ್ಮ ಪ್ರಜ್ಞೆಯನ್ನ ತಿಳಿಗೊಳಿಸುತ್ತೆ ಅಥವಾ ಸೂಕ್ಷ್ಮಗೊಳಿಸುತ್ತೆ. The underlying principle is that your consciousness should become more and more finer and subtle. With all the practices that we do, we'll do this only one thing. ಸರಿನಾ? ಸೊ ಪ್ರಜ್ಞೆ ಪೂರ್ತಿ ತಿಳಿ ಆಗೋಯ್ತು ಅಂತಂದ್ರೆ ಏನಾಗತ್ತೆ? ಯಾರಾದ್ರೂ ಉತ್ತರ ಹೇಳ್ತೀರಾ? ಸಪೋಸ್ the consciousness becomes very fine. What happens then? ದೇಶಕಾಲಾತೀತವಾಗಿ ಅರ್ಥ ಮಾಡ್ಕೊಳ್ತಾರೆ. ಅರ್ಥ ಮಾಡ್ಕೊಳ್ಳೋ ರೀತಿನಲ್ಲ, ಪ್ರಜ್ಞೆ ಈಗ ತುಂಬಾ ತಿಳಿ ಆಗೋಯ್ತಪ್ಪ, ಏನಾಗತ್ತೆ ನೆಕ್ಸ್ಟ್? ಬ್ಲಿಸ್ಫುಲ್ ಸ್ಟೇಟ್ ಅಲ್ಲಿ ಇರ್ತೀವಿ. ಬ್ಲಿಸ್ಫುಲ್ ಸ್ಟೇಟ್ ಅಲ್ಲಿ ಇರ್ತೀರಾ, ಅದು ಒಂದು ಅದರ ಔಟ್ಪುಟ್. ಪ್ರಜ್ಞೆ ಎಷ್ಟು ತಿಳಿ ಆಗುತ್ತೋ ಅಷ್ಟೇ ಖುಷಿಯಾಗಿರ್ತೀರ. ಅನುಭವ ಚೆನ್ನಾಗಾಗುತ್ತೆ. ಒಂದ್ ನಿಮಿಷ, ಯಾರಾದ್ರೂ ಖುಷಿಯಾಗಿಲ್ಲ, ಯಾರಾದ್ರೂ ಕೋಪ ಮಾಡ್ಕೊಳ್ತಿದ್ರೆ, ಸಿಟ್ಟು ಮಾಡ್ಕೊಂಡಿದ್ರೆ, ಬೇಜಾರು ಮಾಡ್ಕೊಂಡಿದ್ರೆ, ಯಾವುದೇ ಖುಷಿಯನ್ನು ಬಿಟ್ಟು ಇನ್ನು ಯಾವುದೇ ಸ್ಥಿತಿ ನೋಡಿದ್ರು ಕೂಡ ಒಂದೇ ಒಂದು ಅದರ ತಾತ್ಪರ್ಯ ಅಂತಂದ್ರೆ ಅವ್ರ ಪ್ರಜ್ಞೆ ಆಗಿನ ಸಮಯಕ್ಕೆ ತಿಳಿಯಾಗಿಲ್ಲ ಅಂತ ಅಷ್ಟೆ. ಸರಿನಾ? ಪ್ರಜ್ಞೆ ತಿಳಿ ಆಗ್ತಾ ಹೋಯ್ತು ಅಂತಂದ್ರೆ ನೀವು ಖುಷಿ ಪಡ್ತಾ ಹೋಗ್ತೀರ, ನಿಮಗೆ ಗೊತ್ತಿಲ್ದಂಗೆನೆ ಖುಷಿ ಆಗ್ತಾ ಹೋಗುತ್ತೆ. ಸರಿನಾ? ಸೊ ಇದು ಒಂದು ಜ್ಞಾಪಕ ಇಟ್ಕೊಳ್ರಿ. ಅದಕ್ಕೆ ದಾಜಿಯವ್ರು ಏನ್ ಬರೀತಾರೆ? ಒಂದೇ ಒಂದು ಸೇಯಿಂಗ್ ಹೇಳ್ತಾರಲ್ಲ ದಾಜಿಯವರು, ಏನ್ ಹೇಳ್ತಾರೆ? ಗ್ರೇಸ್ ಜಾಯ್ ಅಟ್ರಾಕ್ಟ್ಸ್
ಗ್ರೇಸ್ ಜಾಯ್ ಅಟ್ರಾಕ್ಟ್ಸ್ ಅದು ಯಾಕೆ ಇನ್ನು ಅಷ್ಟೊಂದು ಹಿಂಜರಿಕೆಯಿಂದ ಹೇಳ್ತಾರೆ? ಜಾಯ್ ಅಟ್ರಾಕ್ಟ್ಸ್ ಗ್ರೇಸ್. ಕರೆಕ್ಟಾ? ಮೂರೇ ಪದ. ನೀವು ಎಷ್ಟು ಖುಷಿಯಾಗಿರ್ತೀರೋ ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಹರಿಯುತ್ತೆ. ಜ್ಞಾಪಕ ಇಟ್ಕೊಳ್ರಿ. ಸರಿನಾ? ಜೀವನದಲ್ಲಿ ಎಷ್ಟೇ ಕಷ್ಟ ಬಂದಿರಬಹುದು, ನೀವು ಎಷ್ಟು ಖುಷಿಯಾಗಿರ್ತೀರೋ ಅಷ್ಟೇ ಭಗವಂತನ ಕೃಪೆ ನಿಮ್ಮ ಮೇಲೆ ಹರಿಯುತ್ತೆ. ಸರಿನಾ? ಇನ್ನೊಂದು ಸೆಂಟೆನ್ಸ್ ಸೇರಿಸ್ತೀನಿ ಇದಕ್ಕೆ. ಈಗ 1000 ಟ್ರಾನ್ಸ್ಮಿಷನ್ ಇಸ್ ಈಕ್ವಲ್ ಟು 1 ಗ್ರೇಸ್ ಅಂತ ಬರೀತಾರೆ. ಕರೆಕ್ಟಾ? ಅಂದ್ರೆ ನೀವು ಖುಷಿಯಾಗಿದ್ದಾಗ ಆಧ್ಯಾತ್ಮದಲ್ಲಿ ಎಷ್ಟು ಪ್ರಯಾಣ ಆಗ್ತೀರಾ, ಟ್ರಾನ್ಸ್ಮಿಷನ್ ತಗೊಂಡು ಎಷ್ಟು ಪ್ರಯಾಣ ಆಗ್ತೀರಾ ಅಂತ ಲೆಕ್ಕ ಹಾಕ್ರಿ. ಜಾಯ್ ಅಟ್ರಾಕ್ಟ್ ಗ್ರೇಸ್ ಅಂತಂದ್ರೆ ಒಂದು ಯಾವಾಗಲೂ ಖುಷಿಯಾಗಿತ್ತು ಅಂತಂದ್ರೆ ನಿರಂತರವಾಗಿ ಭಗವಂತನ ಕೃಪೆ ನಿಮ್ಮ ಮೇಲೆ ಹರಿತಾ ಇದೆ ಅಂತ ಇಟ್ಕೊಳ್ರಿ. ಆವಾಗ ನೀವು ಒಂದು ಧಾರೆ ಹರಿದ್ರೂ ಕೂಡ ಕೃಪೆ 1000 ಪ್ರಾಣಹುತಿಗೆ ಸಮಾನ ಅಂತ ಹೇಳ್ತಿದ್ದೀರ. ಅಂದ್ರೆ ನೀವು 1000 ಸತಿ ಪ್ರಾಣಹುತಿ ತಗೊಂಡ್ರೆ ಎಷ್ಟು ಲಾಭ ಆಗುತ್ತೋ, ಭಗವಂತನ ಒಂದು ಕೃಪಾದೃಷ್ಟಿ ನಿಮ್ಮ ಮೇಲೆ ಬಿದ್ದರೆ ಅಷ್ಟು ಲಾಭ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾವ್ದು ಪ್ರಾಕ್ಟೀಸ್ ಮಾಡೋದು ಬೆಟ್ರು? ಖುಷಿಯಾಗಿ ಪ್ರಾಕ್ಟೀಸ್ ಮಾಡೋದು ಬೆಟ್ರ? ಕಣ್ಣು ಮುಚ್ಕೊಂಡು ಏನಪ್ಪ ಧ್ಯಾನ ಮಾಡ್ಲಿಕ್ಕೆ ಹೇಳ್ಬಿಡಿದಾರೆ ಅಂತ ಬೇಜಾರು ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋದು ಬೆಟ್ರ? ವಿಚ್ ಇಸ್ ಬೆಟರ್? ಕಾನ್ಶಿಯಸ್ ಆಗಿ ಇದ್ ಮಾಡಿದ್ವಿ ಬ್ರದರ್, ಅಂದ್ರೆ ಕಾನ್ಶಿಯಸ್ನೆಸ್ ಎಕ್ಸ್ಪ್ಯಾಂಡ್ ಆಗೋದೇ ಬಿಟ್ಟು ಖುಷಿಯಾಗಿರೋದು ಬೆಟರ್ ಬ್ರದರ್. ಖುಷಿಯಾಗಿರೋದು ಬೆಟ್ರು. ನಾ ಏನ್ ಪ್ರಶ್ನೆ ಕೇಳ್ತೆ ಅದಕ್ಕೆ ತಕ್ಕಂಗೆ ಉತ್ತರ ಹೇಳ್ರಿ, ಎಲ್ಲೆಲ್ಲೋ ಹೋಗ್ಬಿಡ್ಬೇಡ್ರಿ. ಖುಷಿ ಬಗ್ಗೆ ಮಾತಾಡ್ತಾ ಇದ್ವಿ, ಕಾನ್ಶಿಯಸ್ನೆಸ್ ವಿಷಯನ ಮಾತೆ ಮುಂದಕ್ಕೆ ಹೋಗಾಯ್ತು ಇನ್ನು. ಸೊ ನಾವು ಇವಾಗ ಜಾಯ್, ಗ್ರೇಸ್, ಟ್ರಾನ್ಸ್ಮಿಷನ್ ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಸರಿನಾ? ಸೊ ಜಾಯ್ ಅಟ್ರಾಕ್ಟ್ ಗ್ರೇಸ್ ಅಂತಂದ್ರೆ ಒಂದು ಗ್ರೇಸ್ ಇಸ್ ಈಕ್ವಲ್ ಟು 1000 ಟ್ರಾನ್ಸ್ಮಿಷನ್ಸ್ ಅಂದ್ರೆ ಆಧ್ಯಾತ್ಮದಲ್ಲಿ ಪ್ರಗತಿ ಆಗ್ಬೇಕಂತಂದ್ರೆ ನೀವೆಷ್ಟು ಖುಷಿಯಾಗಿರ್ತೋ ಅಷ್ಟು ಪ್ರಗತಿ ಆಗ್ತೀರ. ಹಾಗಾದ್ರೆ ನಿಮ್ ಸುತ್ತಮುತ್ತ ನೋಡ್ರಿ, ಯಾರು ಖುಷಿಯಾಗಿರ್ತಾರೋ ಅವರೇ ಜಾಸ್ತಿ ಪ್ರಗತಿ ಆಗುತ್ತೆ. ಸರಿನಾ? ಹಾಗಾದ್ರೆ ಖುಷಿ ಅಂತ ಆಗುತ್ತಲ್ವಾ? ಯಾವ ವಿಚಾರದಲ್ಲಿ ಖುಷಿ? ಅರೆ ಎಲ್ಲ ವಿಚಾರದಲ್ಲೂ ಖುಷಿಯಾಗಿರ್ಬೇಕು. ಯು ಶುಡ್ ಬಿ ಹ್ಯಾಪಿ ಅಕ್ರಾಸ್ ಆಲ್ ದ ರೆಲ್ಮ್ಸ್. ದೈಹಿಕವಾಗಿ ಏನೋ ಒಂದು ತಿಂದ್ರಿ, ಖುಷಿಯಾಗಿರ್ರಿ. ಮಾನಸಿಕವಾಗಿ ಯಾವುದೋ ಒಂದು ಜೋಕ್ ಕೇಳಿದ್ರಿ, ಖುಷಿಯಾಗಿರ್ರಿ. ಆಧ್ಯಾತ್ಮಿಕವಾಗಿ ಏನೋ ಅನುಭವ ಆಯ್ತು, ಖುಷಿಯಾಗಿರ್ರಿ. ಏನೋ ಅನುಭವ ಆಗಿಲ್ಲ, ಖುಷಿ ಆಯ್ತು, ಖುಷಿಯಾಗಿರ್ರಿ. ಭಗವಂತನ ನೆನೆಸ್ಕೊಂಡ್ರಿ, ಖುಷಿಯಾಗಿರ್ರಿ. ಯಾರೋ ಬೈದ್ರು, ಖುಷಿಯಾಗೇ ಬೈರಿ. ಯಾರೋ ಬೈದ್ರು ನಿಮಗೆ, ಬೈಸ್ಕೊಂಡ್ರಿ, ಖುಷಿಯಾಗೇ ಕೇಳಿಸ್ಕೊಳ್ರಿ. ಏನ್ ಕಳ್ಕೊಳ್ತೀರಾ ಅಲ್ಲಿ? ಭಗವಂತ ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ ಇದರಲ್ಲಿ ಭಗವದ್ಗೀತೆನಲ್ಲಿ ಬ್ರಹ್ಮನ್ ಅಂದ್ರೆ ಹಿ ಇಸ್ ಬ್ಲಿಸ್ ಥ್ರೂ ಅಂಡ್ ಥ್ರೂ ಅಂತ ಹೇಳ್ತಾನೆ. ಬ್ರಹ್ಮನ್ ಅಂದ್ರೆ ಆನಂದಮಯ. ಬ್ರಹ್ಮನ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿ ಯಾವಾಗಲೂ ಆನಂದಮಯವಾಗೇ ಇರ್ತಾನೆ. ಎಲ್ಲನೂ ಅನುಭವಿಸ್ಬೋದು, ಆದರೆ ಆನಂದದ ಹಿನ್ನೆಲೆಯಲ್ಲಿ ಎಲ್ಲವನ್ನು ಅನುಭವಿಸ್ತಾರೆ. They will experience everything. Like every other normal human being, they will experience all kinds of emotions, feelings. But everything will be in the background of happiness, bliss. That is the state of Brahman. ಹಾಗಾದ್ರೆ ಆನಂದ ಏನಾಗ್ತಾ ಹೋಗುತ್ತೆ? ಆನಂದನೂ ತಿಳಿಗೊಳ್ತಾ ಹೋಗುತ್ತೆ ಮುಂದಕ್ಕೆ. ಬ್ರಹ್ಮನ್ನಲ್ಲಿ ಬೆಳೀತಾ 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 ಆನಂದನೂ ತಿಳಿಗೊಳ್ತಾ ಹೋಗುತ್ತೆ. ದಿಸ್ ಇಸ್ ವಾಟ್ ಇಸ್ ಸಪೋಸ್ ಟು ಹ್ಯಾಪನ್. ಸರಿನಾ? ಈಗ ಇಲ್ಲಿ ಎಷ್ಟು ಜನ ಇಲ್ಲಿದ್ದೀರೋ ಗೊತ್ತಿಲ್ಲ, ಕೂರ್ಗಿಗೆ ಬರೋರು. ಅಲ್ಲಿ ಬಂದಾಗ ಎಷ್ಟು ಜನ ಖುಷಿಯಾಗಿರ್ತಾರೆ ಅಂತ ನೋಡೋಣ. ಗೊತ್ತಾಯ್ತು? ಕೂರ್ಗಿಗೆ ಯಾರ್ಯಾರೆಲ್ಲ ಬರ್ತೀನಿ ಅಂತ ನನಗೇನೋ ಹೇಳಿದ್ರಲ್ಲ ಕೆಲವರೆಲ್ಲ, ಯಾರು ಕೂರ್ಗಿಗೆ ಬರ್ತೀರೋ ಎಷ್ಟು ಖುಷಿಯಾಗಿರ್ತೀರ ಅಂತ ನೋಡೋಣ. ಬ್ರದರ್, ನೀವು ನಮಗೆ ಬೆಳಗ್ಗೆ ಇಡ್ಲಿ ವಡೆ ಕೊಟ್ಟರೆ ಮಾತ್ರ ಖುಷಿಯಾಗಿರ್ತೀವಿ, ಇಲ್ಲದೆ ನಮ್ಗೆ ಉಪ್ಪಿಟ್ಟು ಕೇಸರಿ ಬಾತ್ ಕೊಟ್ಟರೆ ಆಗಲ್ಲ ಅಂತ ಹೇಳಿದ್ರೆ ಆಗಲ್ಲ. ಅದು ಕಂಡೀಷನಲ್ ಹ್ಯಾಪಿನೆಸ್ ಆಗುತ್ತೆ. ಆಶ್ರಮದಲ್ಲಿ ನಿಮ್ಗೆ ಅವ್ರು ಏನೇ ಕೊಟ್ಟರು ಕೂಡ, ಏನೇ ಒಂಚೂರು ಇರ್ತಕ್ಕಂಥ ಸ್ಥಿತಿನಲ್ಲಿ ವ್ಯತ್ಯಾಸ ಆದ್ರೂ ಕೂಡ ಖುಷಿಯಾಗಿರ್ಬೇಕು. ಅರ್ಥ ಆಯ್ತು? ಈಗ ಕೂರ್ಗಲ್ಲಿ 2 ದಿವಸ ಯಾರ್ಯಾರು ಇದ್ದು ಬರ್ತೀರಾ, ನೀವು ಪೂರ್ತಿ 2 ದಿವಸ ಖುಷಿಯಾಗಿ ಇದ್ದು ಬಂದ್ರ ಇಲ್ವಾ ಅಂತ ನೋಡ್ಕೊಳ್ರಿ. ಅರ್ಥ ಆಯ್ತಾ? ಇದ್ದು ಬಂದಿದ್ದೀರಾ ಅಂತಂದ್ರೆ ನಿಮ್ಮ ಆಧ್ಯಾತ್ಮಿಕ ಪ್ರಗತಿನಲ್ಲಿ, ಪ್ರಜ್ಞೆನಲ್ಲಿ ತಿಳಿಯಾಗಿದೆ. ಅರ್ಥ ಆಯ್ತಾ? ಖುಷಿಯಾಗಿ ಇಲ್ದಿರ ಅವಾಗ ಸಿಟ್ಟು ಮಾಡ್ಕೊಂಡು, ಇನ್ನೊಬ್ಬರ ಹತ್ರ ಜಗಳ ಆಡ್ಕೊಂಡು, ಅದು ಮಾಡ್ಕೊಂಡು ಇದು ಮಾಡ್ಕೊಂಡು, ವಾದ ವಿವಾದ ಮಾಡ್ಕೊಂಡು, ಸಂಸಾರದ ತಾಪತ್ರಗಳನ್ನು ಮಾತಾಡ್ಕೊಂಡು ಬಂತು ಅಂತಂದ್ರೆ ಖುಷಿಯಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತು? ಸೊ ಸಂಸಾರದೆಲ್ಲ ಗಂಟು ಮುಟ್ಟೆ ಕಟ್ಟುಬಿಟ್ಟು ಬನ್ರಿ. ಕೂರ್ಗ ಆಶ್ರಮದೊಳಗಡೆ ನಿಮ್ಮ ಸಂಸಾರನ ತರಬೇಡ್ರಿ. ಸರಿನಾ? ಸೊ ಇದೊಂದು ನಿಮ್ಮೆಲ್ರಿಗೂ ಕೂಡ ಬೇಡಿಕೆ, ವಿನಂತಿ, ಬರ್ಲಿಕ್ಕೆ ಮುಂಚೆ ಏನ್ ಮಾಡ್ಬೇಕು ಅಂತ. ಸರಿನಾ? The essence of Brahman is joy, bliss. Brahman is bliss through and through. Brahman is bliss through and through. That is the essence of Brahman. 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 That is the essence of Brahman.
at all levels. And where does Brahman expand from? He expands from the 6th point up to the center. ಬ್ರಹ್ಮನ ವಿಸ್ತಾರ ಎಲ್ಲಿಂದ ಎಲ್ಲಿವರೆಗಿದೆ ಅಂತ ಕೇಳಿದ್ರೆ 6ನೇ ಬಿಂದುವಿನಿಂದ ಹಿಡಿದು ಕೇಂದ್ರದವರೆಗೂ ಕೂಡ ಬ್ರಹ್ಮನ ವಿಸ್ತಾರ ಇದೆ. ಹಾಗಾದ್ರೆ ನಾವು ಬ್ರಹ್ಮನ ವಿಸ್ತಾರದಲ್ಲಿ ನಾವು ವಿಸ್ತಾರ ಆಗ್ತಾ ಇದ್ದೀವಿ, ಬ್ರಹ್ಮನಲ್ಲಿ ನಾವು ಬೆಳಿತಾ ಇದ್ದೀವಿ, ಬ್ರಹ್ಮನಲ್ಲಿ ನಾವು ವಿಸ್ತಾರ ಆಗ್ತಿದೀವಿ ಅಂತಂದ್ರೆ ನಮಗೆ ಒಂದು ಕ್ಲೂ ಏನ್ ಸಿಗ್ಬೇಕು? ಖುಷಿಯಾಗಿರ್ಬೇಕು. ಖುಷಿಯಾಗಿರ್ಬೇಕು. ಎಲ್ಲ ಜೀವನದ ಎಲ್ಲ ಘಟ್ಟಗಳಲ್ಲೂ ಎಲ್ಲ ಸನ್ನಿವೇಶಗಳಲ್ಲೂ ಖುಷಿಯಾಗಿರ್ಬೇಕು. ಯಾರೋ ಜೋಕ್ ಕಟ್ ಮಾಡಿದಾಗ ಖುಷಿ ಆಗ್ತೀರಿ, ಸ್ವಾಭಾವಿಕವಾಗಿ ಖುಷಿ ಆಗ್ತೀರಿ, ಅದು ಎಲ್ಲರೂ ಆಗ್ತದೆ. ಅದಕ್ಕೆ ಬಾಬೂಜಿಯವರು ಲಾಲಾಜಿಯವರು ಬರೀತಾರೆ, ಹೂ ಇಸ್ ರಿಯಲಿ ಹ್ಯಾಪಿ ಅಂತ. ಯಾರು ನಿಜವಾಗಿ ಸಂತೋಷಿ? ಯಾರು ಎಲ್ಲಾ ಸನ್ನಿವೇಶದಲ್ಲೂ ಸಂತೋಷವಾಗಿರ್ತಾರೆ ಅವ್ರು ನಿಜವಾಗಿ ಸಂತೋಷಿ. ಒನ್ ಹೂ ಇಸ್ ಹ್ಯಾಪಿ ಅಂಡರ್ ಆಲ್ ಸೆಟ್ ಆಫ್ ಸರ್ಕಮ್ಸ್ಟೆನ್ಸಸ್ ಈಸ್ ರಿಯಲಿ ಹ್ಯಾಪಿ. ಸರಿನಾ? ಸೊ ಯಾರ್ಯಾರು ಇನ್ನು ಮೇಲೆ ಅಳೋದನ್ನ, ಬೇಜಾರು ಮಾಡ್ಕೊಳ್ಳೋದನ್ನ, ಬೈಯೋದನ್ನ, ಕೋಪ ಮಾಡ್ಕೊಳ್ಳೋದನ್ನ ಎಲ್ಲರೂ ಬಿಟ್ಟು ಬಿಡ್ರಿ. ಅರ್ಥ ಆಯ್ತಾ? ನಾವು ಖುಷಿಯ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ಅನುಭವಿಸಿದರೆ ಅದು ಯಾವುದು ನಮ್ಗೆ ಅಂಟ್ಕೊಳ್ಳಲ್ಲ. ಸಂಸ್ಕಾರಗಳು ಅಂಟ್ಕೊಳ್ಳುತ್ತೆ ಅಂತ ಗಲಾಟೆ ಮಾಡ್ತೀವಲ್ಲ, ಖುಷಿಯ ಹಿನ್ನೆಲೆಯಲ್ಲಿ ನಾವು ಅದನ್ನು ಮಾಡಿಕೊಂಡ್ರೆ ಅದ್ಯಾವುದು ನಮಗೆ ಅಂಟ್ಕೊಳ್ಳಲ್ಲ. ಅರ್ಥ ಆಯ್ತಾ? ಈಗ ಏನೋ ತಪ್ಪು ಮಾಡಿದ್ವಿ, ಯಾರೋ ಬೈದರು, ಬೈದ್ಕೊಂಡು ಆ ತಪ್ಪನ್ನು ತಿದ್ಕೋಬೇಕಾಗಿರೋದು ಸರಿ. ಅದನ್ನ ಬೇಜಾರು ಮಾಡಿಕೊಂಡು ಅವ್ರ ಮೇಲೆ ಸಿಟ್ಟು ಮಾಡಿಕೊಂಡು ತಿದ್ಕೊಳ್ಳೋ ಬದಲಿಗೆ ಖುಷಿಯಾಗಿ ತಿದ್ಕೋಬೋದಲ್ಲ, ತಪ್ಪೇನಿದೆ ಅದರಲ್ಲಿ? ಎರಡೂ ಇದೆ ಅಲ್ವಾ ಚಾಯ್ಸ್. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಯಾರೋ ಬೈದಿದ ತಕ್ಷಣನೇ ನಾವು ಅವ್ರ ಮೇಲೆ ಸಿಟ್ಟು ಮಾಡಿಕೊಂಡು ಬೇಜಾರು ಮಾಡಿಕೊಂಡು ನಮ್ಮ ತಪ್ಪನ್ನ ತಿದ್ಕೊಳ್ಳಿಕ್ಕೆ ಅರ್ಧಂಬರ್ಧ ಪ್ರಯಾಸ ಮಾಡ್ತೀವಿ. half-hearted attempt to correct our mistake, even though they might be correct what they're saying. But we get upset, we get angry, and then in the context of that upset and anger, we actually try to correct our mistakes half-heartedly. This is our approach normally. We need to try to change that. ಸರಿನಾ? ತಪ್ಪು ಮಾಡ್ತಕ್ಕಂಥದ್ದು ಮಾನವ ಸಹಜವಾದಂಥ ಗುಣ. ಇಟ್ ಈಸ್ ಕ್ವೈಟ್ ನ್ಯಾಚುರಲ್ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಟು ಮೇಕ್ ಮಿಸ್ಟೇಕ್ಸ್. ಲಾಲಾಜಿ ಏನ್ ಬರೀತಾರೆ ಅಂತಂದ್ರೆ, ಭಗವಂತನ ಬಿಟ್ಟು ಇನ್ಯಾರು ಪರಿಪೂರ್ಣ ಅಲ್ಲ, ಭಗವಂತನ ಬಿಟ್ಟು ಇನ್ಯಾರು ತಪ್ಪು ಮಾಡಿದ್ರೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಎಕ್ಸೆಪ್ಟ್ ಗಾಡ್, ನೋಬಡಿ ಎಲ್ಸ್ ಕ್ಯಾನ್ ಮೇಕ್ ನೋ ಮಿಸ್ಟೇಕ್ಸ್, ಓನ್ಲಿ ಗಾಡ್ ಕ್ಯಾನ್ ಮೇಕ್ ನೋ ಮಿಸ್ಟೇಕ್ಸ್. ಮನುಷ್ಯರಾಗಿರ್ತಕ್ಕಂಥವ್ರು ಅಥವಾ ಬೇರೆ ಯಾವುದೇ ಲೋಕದಲ್ಲಿ ಯಾವುದೇ ಜೀವಿಗಳಿರ್ಬೋದು, ಅವರೆಲ್ಲರೂ ಕೂಡ ತಪ್ಪನ್ನು ಮಾಡೇ ಮಾಡ್ತಾರೆ. ಆ ತಪ್ಪನ್ನು ಒಪ್ಕೊಂಡು ಸರಿಯಾದಂಥ ರೀತಿಯಲ್ಲಿ ಸರಿಪಡಿಸ್ಕೊಳ್ಳೋದಿದೆಯಲ್ಲ, ಅದು ನಮ್ಮೆಲ್ಲರ ಕರ್ತವ್ಯ ಅಂತ ಬರೀತಾರೆ. ಸರಿನಾ? ಸರಿ, ನೆಕ್ಸ್ಟ್ ಪೇಜ್ ಪ್ರಿಫೇಸ್ ಅಂತಿದೆ. ಯಾರನ್ನು ನೋಡ್ತೀರಾ? ಇದೆಯಾ ಪುಸ್ತಕ? ಇದೆಯಾ ಮಾತ್ರ? ಇದರಲ್ಲಿ ಒಂದು ಪ್ಯಾರಾಗ್ರಾಫ್ ಓದ್ಬಿಟ್ಟು ನಿಲ್ಸೋಣ, ಸರಿನಾ? ದ ಕಿಂಗ್ ಹೂ ಕುಡ್ ನಾಟ್ ರೆಸ್ಟ್. ಒಬ್ಬ ರಾಜ ಇದ್ದಂತೆ, ಅವನಿಗೆ ವಿಶ್ರಾಂತಿನೇ ಇಲ್ವಂತೆ. ಯಾವ ರಾಜ ಅದು? ಅದರ ಬಗ್ಗೆ ಮುಗುಲಿಯರು ಬರೀತಾರೆ. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಕಿಂಗ್ ಹೂ ರೂಲ್ಡ್ 40,000 ಕಿಂಗ್ಡಮ್ಸ್ ಅಂಡ್ ಕುಡ್ ನಾಟ್ ಸ್ಲೀಪ್. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದಂತೆ, 40,000 ರಾಜ್ಯಗಳನ್ನು ಆಳ್ತಾ ಇದ್ದಂತೆ, ಆದ್ರೆ ಅವನಿಗೆ ಒಂಚೂರು ನಿದ್ದೆ ಇಲ್ಲವಂತೆ. ದಟ್ ಕಿಂಗ್ಸ್ ನೇಮ್ ವಾಸ್ ಜನಕ ಆಫ್ ವಿದೇಹ ಅಂಡ್ ಹಿ ವಾಸ್ ವೆಲ್ದಿ ಬಿಯಾಂಡ್ ಕ್ಯಾಲ್ಕುಲೇಷನ್. ಅವನ ಹೆಸರು ಜನಕ ಅಂತ. ಅವನಿಗೆ ಎಷ್ಟರ ಮಟ್ಟಿಗೆ ಶ್ರೀಮಂತಿಕೆ ಇತ್ತು ಅಂತಂದ್ರೆ ಎಣಿಸ್ಲಿಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ಶ್ರೀಮಂತಿಕೆ ಇತ್ತು. ಹಿ ವಾಸ್ ಜಸ್ಟ್ ಇನ್ ಹಿಸ್ ಗವರ್ನೆನ್ಸ್. ತುಂಬಾ ನ್ಯಾಯಯುತವಾಗಿ ಪಾಲನೆ ಮಾಡ್ತಿದ್ದ, ರಾಜ್ಯ ಪಾಲನೆ ಮಾಡ್ತಾ ಇದ್ದ. ಅಂಡ್ ಸೆಲೆಬ್ರೇಟೆಡ್ ಅಕ್ರಾಸ್ ಕೋರ್ಟ್ಸ್. ಅವನ ಬಗ್ಗೆ ಸಾಕಷ್ಟು ಮಟ್ಟಿಗೆ ಒಳ್ಳೆ ಅಭಿಪ್ರಾಯ ಇತ್ತು ಬೇರೆ ಬೇರೆ ಕೋರ್ಟ್ಗಳಲ್ಲಿ, ಬೇರೆ ಬೇರೆ ರಾಜ್ಯರಲ್ಲಿ. ಪೊಯೆಟ್ಸ್ ಕಾಂಪೋಸ್ಡ್ ಹಿಸ್ ವರ್ಚ್ಯೂಸ್. ಸಾಕಷ್ಟು ಕವಿಗಳು ಅವನ ಮೇಲೆ, ಅವನ ಒಳ್ಳೆ ಗುಣಗಳ ಬಗ್ಗೆ ಸಾಕಷ್ಟು ಕವಿತೆಗಳನ್ನು ಬರೀತಾರೆ. ಸ್ಕಾಲರ್ಸ್ ಡಿವೈಡೆಡ್ ಇನ್ ಹಿಸ್ ಹಾಲ್ಸ್. ತುಂಬಾ ಚೆನ್ನಾಗಿ ವಿದ್ಯಾವಂತರಾಗಿರ್ತಕ್ಕಂಥವ್ರು, ನೈಪುಣ್ಯತೆ ಇರತಕ್ಕಂಥವ್ರು ಅವನ ಒಂದು ಆಸ್ಥಾನಕ್ಕೆ ಬಂದು ವಾದ ವಿವಾದಗಳನ್ನು ನಡೆಸ್ತಾ ಇದ್ರು. ಅಂಡ್ ಬೈ ಎವ್ರಿ ಮೆಷರ್ ದ ವಿಸಿಬಲ್ ವರ್ಲ್ಡ್ ಕುಡ್ ಆಫರ್ ಹಿ ಹ್ಯಾಡ್ ಅರೈವ್ಡ್. ಪ್ರಪಂಚ ಏನು ಅವನು ಕೊಡ್ಲಿಕ್ಕೆ ಸಾಧ್ಯ ಇತ್ತು ಅವೆಲ್ಲವನ್ನು ಕೊಟ್ಟಾಗಿತ್ತು. ಲೌಕಿಕ ಪ್ರಪಂಚ ಅವನಿಗೆ ಏನು ಕೊಡ್ಲಿಕ್ಕೆ ಸಾಧ್ಯ ಇತ್ತು ಎಲ್ಲವನ್ನೂ ಕೊಟ್ಟಾಗಿತ್ತು. ಆದ್ರೂ ಅವನಿಗೆ ನೆಮ್ಮದಿ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಸರಿನಾ? ದಿಸ್ ಇಸ್ ದ ಸಿನಾರಿಯೋ, ದಿಸ್ ಇಸ್ ದ ಬ್ಯಾಕ್ಗ್ರೌಂಡ್ ಟು ದಿಸ್ ಪರ್ಟಿಕ್ಯುಲರ್ ಅಷ್ಟಾವಕ್ರ ಗೀತಾ. ಬಟ್ ವಿತ್ ಇನ್ ಹಿಮ್ ಎನ್ ಏಕ್ ರಿಮೈನ್ಡ್. ಅವನಲ್ಲಿ ಎಲ್ಲೋ ಒಂದ್ ಕಡೆ ನೋವಿದೆ. ಏನ್ ನೋವು ಅಂತ ಗೊತ್ತಿಲ್ಲ, ಏನೋ ನೋವು. ಸಮ್ ಏಕ್ ಈಸ್ ದೇರ್. ದೇರ್ ಇಸ್ ಎ ಪರ್ಟಿಕ್ಯುಲರ್ ಕೈಂಡ್ ಆಫ್ ಪಾವರ್ಟಿ ದಟ್ ಓನ್ಲಿ ಅಬಂಡೆನ್ಸ್ ಕ್ಯಾನ್ ಪ್ರೊಡ್ಯೂಸ್.
ಎಲ್ಲ ಶ್ರೀಮಂತಿಕೆ ನಡುವೆ ಅವನಿಗೆ ಯಾವುದೋ ಒಂದು ರೀತಿಯಾದಂಥ ಬಡತನ ಕಾಡ್ತಾ ಇದೆ. ದೇರ್ಸ್ ಎ ಕೈಂಡ್ ಆಫ್ ಪಾವರ್ಟಿ ಇನ್ ಅಬಂಡೆನ್ಸ್ ವೇರ್ ಹಂಗರ್ ಔಟ್ಲಾಸ್ ಎವ್ರಿ ಫೀಸ್ಟ್ ಅಂಡ್ ರೆಸ್ಟ್ಲೆಸ್ನೆಸ್ ಔಟ್ಲಾಸ್ ಎವ್ರಿ ವಿಕ್ಟ್ರಿ. ಆ ಹಸಿವು ಎಂಥದ್ದು ಅಂತಂದ್ರೆ ಅದನ್ನು ತೃಪ್ತಿ ಪಡಿಸ್ಲಿಕ್ಕೆ ಆಗದೆ ಇರತಕ್ಕಂಥ ಹಸಿವು. ಎಷ್ಟಾದ್ರೂ ತಿನ್ನಿ, ಆದ್ರೆ ಹಸಿವು ತೃಪ್ತಿ ಪಡಿಸಕ್ಕೆ ಆಗಲ್ಲ. ಅದೇ ರೀತಿಯಾಗಿ ಎಷ್ಟೇ ಬೇರೆ ರಾಜ್ಯಗಳ ಮೇಲೆ ನಿಮಗೆ ವಿಜಯ ಸಾಧಿಸಿದ್ರು ಆ ಚಡಪಡಿಸುವಿಕೆ ನಿಲ್ಲಿಸ್ತಾ ಇಲ್ಲ. ಆ ಹೃದಯದಲ್ಲಿ ಇರತಕ್ಕಂಥ ಚಡಪಡಿಸುವಿಕೆ ನಿಲ್ತಾ ಇಲ್ಲ. ದ ಏನ್ಷಿಯಂಟ್ ಟ್ರೆಡಿಷನ್ ನೇಮ್ಡ್ ಇನ್ ಬ್ರಹ್ಮವಿದ್ಯಾ ಶೂನ್ಯ ದ ಕಂಡೀಷನ್ ಆಫ್ ಲಿವಿಂಗ್ ವಿತೌಟ್ ಹೈಯರ್ ನಾಲೆಜ್, ವಿತೌಟ್ ದ ಡೈರೆಕ್ಟ್ ರೆಕಗ್ನಿಷನ್ ಆಫ್ ವಾಟ್ ವಿ ಟ್ರೂಲಿ ಆರ್ ಬಿನೀತ್ ದ ಬಾರೋಡ್ ರೋಪ್ಸ್ ಆಫ್ ದ ಟೈಟಲ್ ಅಂಡ್ ಅಚೀವ್ಮೆಂಟ್ಸ್. ಅನಾದಿ ಕಾಲದಿಂದನೂ ಕೂಡ ಬ್ರಹ್ಮವಿದ್ಯಾ ಶೂನ್ಯ ಅಂತಿತ್ತು. ಈ ಬ್ರಹ್ಮವಿದ್ಯಾ ಶೂನ್ಯ ಅಂತಂದ್ರೆ ನಾವು ಕಲಿತಕ್ಕಂಥ, ನಾವಿರ್ತಕ್ಕಂಥ ಜೀವನದ ಬೇರೆ ಬೇರೆ ಸ್ತರಗಳಿಗೆ ಆಧಾರವಾಗಿರ್ತಕ್ಕಂಥ ಒಂದು ಸ್ಥಿತಿ. ಆಯ್ತಾ? ದ ಕಂಡೀಷನ್ ಆಫ್ ಲಿವಿಂಗ್ ವಿತೌಟ್ ಹೈಯರ್ ನಾಲೆಜ್ ಅಂದ್ರೆ ಜೀವಂತವಾಗಿದ್ದಾನೆ, ಆದ್ರೆ ಪರಾವಿದ್ಯೆ ಏನಿದೆಯಲ್ಲ ಅದನ್ನೇ ತಿಳ್ಕೊಂಡಿಲ್ಲ. ಹೈಯರ್ ನಾಲೆಜ್, ಪರಾವಿದ್ಯೆ ಅಂತಂದ್ರೆ ಹೈಯರ್ ನಾಲೆಜ್. ಹಿ ಈಸ್ ಲಿವಿಂಗ್ ವಿತೌಟ್ ನೋಯಿಂಗ್ ದ ಹೈಯರ್ ನಾಲೆಜ್. ಪರಾವಿದ್ಯೆ ತಿಳ್ಕೊಳ್ದಿರ ಅವನು ಜೀವನ ಮಾಡ್ತಾ ಇದ್ದಾನೆ. ಆ ಜೀವನ ಮಾಡ್ತಿರೋದ್ರಿಂದ ಅವನ ಹೃದಯದಲ್ಲಿ ಒಂದು ರೀತಿಯಾದಂಥ ಬಡತನ ಅವನಿಗೆ ಕಾಡ್ತಾ ಇದೆ. ಜನಕ ಹ್ಯಾಡ್ ಇನ್ಫಾರ್ಮೇಶನ್ ಅಬೌಟ್ ಲಿಬರೇಷನ್ ಇನ್ ಸರ್ಪ್ಲಸ್. ಮುಕ್ತಿಯ ಸ್ಥಿತಿಯ ಬಗ್ಗೆ ಜನಕನಿಗೆ ಸಾಕಷ್ಟು ತಿಳಿದಿತ್ತು, ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿನೇ ತಿಳಿದಿತ್ತು. ವಾಟ್ ಹಿ ಲ್ಯಾಕ್ ವಾಸ್ ಲಿಬರೇಷನ್ ಇಟ್ ಸೆಲ್ಫ್. ಆದರೆ ಅವನಿಗೆ ಮುಕ್ತಿಯ ಸ್ಥಿತಿಯ ಅನುಭವ ಇರಲಿಲ್ಲ. ಮುಕ್ತಿಯ ಸ್ಥಿತಿನಲ್ಲಿ ಅವನು ನೆಲೆ ನಿಂತಿರಲಿಲ್ಲ. ಇದು ಅವನಿಗೆ ಕೊರತೆ ಕಾಡ್ತಾ ಇತ್ತು. The gap between knowing and being was the wound he carried. ಅವನು ತಿಳ್ಕೊಂಡಿರೋದಕ್ಕೂ ಅವನು ಇರತಕ್ಕಂಥ ಸ್ಥಿತಿಗೂ ಇರತಕ್ಕಂಥ ವ್ಯತ್ಯಾಸ ಏನಿದೆ, ಅಥವಾ ಏನು ರಂಧ್ರ ಏನಿದೆ, ಅಥವಾ ಗ್ಯಾಪ್ ಏನಿದೆ, ಅದು ಅವನಿಗೆ ಕಾಡ್ತಾ ಇತ್ತು. ಇದೇ ಅವನಿಗೆ ಜೀವನದಲ್ಲಿ ಬಡತನವಾಗಿ ಕಾಡ್ತಾ ಇತ್ತು. ಏನೋ ವಿಚಾರ ಗೊತ್ತು, ಆದ್ರೆ ಆ ಸ್ಥಿತಿನಲ್ಲಿ ನಾನು ಇಲ್ಲ ಅಂತಲೂ ಗೊತ್ತು. ಅರ್ಥ ಆಯ್ತು? ಸೊ ಇದನ್ನ ಅವನು ಕಾಡ್ತಾ ಇದೆ. ಹಿ ನೋಸ್ ದಟ್ ದೇರ್ ಇಸ್ ಎ ಪರ್ಟಿಕ್ಯುಲರ್ ಕೈಂಡ್ ಆಫ್ ಸ್ಟೇಟ್ ಆಫ್ ಬೀಯಿಂಗ್. ಹಿ ನೋಸ್ ಅಬೌಟ್ ಇಟ್, ಬಟ್ ಹಿ ಇಸ್ ನಾಟ್ ಇನ್ ದಟ್ ಸ್ಟೇಟ್ ಆಫ್ ಬೀಯಿಂಗ್. ಸೊ ದಿಸ್ ಗ್ಯಾಪ್ ಬಿಟ್ವೀನ್ ದ ನೋಯಿಂಗ್ ಅಂಡ್ ದ ಬೀಯಿಂಗ್ ಈಸ್ ದ ವೂಂಡ್ ದಟ್ ಹೀಸ್ ಕ್ಯಾರಿಂಗ್. ಗಾಯ ಆಗೋಗಿದೆ ಅದು ಹೃದಯದಲ್ಲಿ. ಈ ಗಾಯನ ಹೆಂಗೆ ವಾಸಿ ಮಾಡ್ಕೊಳ್ಳೋದು? ಇದಕ್ಕೆ ಉಪಶಮನ ಹುಡ್ಕೊಂಡು ಅವನು ಅಷ್ಟವಕ್ರ ಹತ್ರ ಹೋಗ್ತಾನೆ. ಅಷ್ಟವಕ್ರ ಗೀತೆ ಅಲ್ಲಿಂದನೇ ಶುರು ಆಗ್ತಕ್ಕಂಥದ್ದು. ಸರಿನಾ? ದಟ್ ಇಸ್ ವಾಟ್ ಹಿ ಗೋಸ್ ಟುವರ್ಡ್ಸ್ ಅಷ್ಟವಕ್ರ. ಹೌ ಟು ಹೀಲ್ ದಿಸ್ ವೂಂಡ್. ಜ್ಞಾಪಕ ಇದೆಯಾ? ಮೊದಲನೇ ಪೇಜ್ ಏನು ಓದ್ವಿ? ಹೀಲ್ ಮಾಡ್ತಾನೆ ಅಂತ. ಇವನಿಗೆ ಗಾಯ ಆಗಿದೆ ಹೃದಯದಲ್ಲಿ. ಆ ಹೃದಯದಲ್ಲಿ ಇರ್ತಕ್ಕಂಥ ಗಾಯನ ವಾಸಿ ಮಾಡ್ಲಿಕ್ಕೋಸ್ಕರ ಅಷ್ಟವಕ್ರ ಒಂದಿಷ್ಟು ಮಾತ್ರೆಗಳನ್ನ ಕೊಡ್ತಾನೆ. ಔಷಧಿ ಅಂತಂದ್ರೆ ಇಲ್ಲಿ ಪ್ರಿಸ್ಕ್ರಿಪ್ಷನ್ಸ್ ಕೊಡ್ತಾನೆ, ಹಿಂಗೆ ಆಗ್ಬೇಕು ಅಂತ. ಅದನ್ನೇ ಇಲ್ಲಿ ದಾಜಿಯವರು ವಿಸ್ತಾರವಾಗಿ ಬರಿತಾ ಹೋಗ್ತಾರೆ ಒಂದೊಂದಾಗಿ. ಸರಿನಾ? ಸರಿ, ನಾನು ಪ್ರಶ್ನೆ ಕೇಳಿದ್ರೆ ಯಾರು ಉತ್ತರ ಹೇಳಲಿಲ್ಲ. ಕಾನ್ಷಿಯಸ್ನೆಸ್ ಪೂರ್ತಿ ತಿಳಿ ಆಗೋಯ್ತು ಅಂತಂದ್ರೆ ಏನಾಗುತ್ತೆ ಅಂತ ಕೇಳಿದೆ. ವಾಟ್ ಹ್ಯಾಪನ್ಸ್ ಟು ದ ಕಾನ್ಷಿಯಸ್ನೆಸ್ ವೆನ್ ಇಟ್ ಬಿಕಮ್ಸ್ ವೆರಿ ಫೈನ್? ಎಕ್ಸ್ಪೆನ್ಷನ್ ಆಗುತ್ತೆ. ಅದೆಲ್ಲ ಸರಿ. ಮುಂದೆ It's become equal to conscious level of our master. Observes essence of the center. ಯಾವುದು ಅಲ್ಲ. ಆತ್ಮನಿರಸನ ಆಗುತ್ತೆ. ಮರ್ಜಿಂಗ್ ಯಾವುದು ಅಲ್ರಿ. ಖುಷಿಯಾಗಿರ್ತೀವಿ. ಅದೆಲ್ಲ ಆಯ್ತು. What's ಏನ್ ಬ್ರದರ್? ಉತ್ತರ ಇಷ್ಟೆಲ್ಲ ಹೇಳ್ಬಿಟ್ಟು ಕ್ವಶನ್ ಏನು ಅಂತ ಮತ್ತೆ ಕೇಳ್ತಾರೆ ನೋಡ್ರಿ ಇವರು. ನಿಮ್ಮ ಮನಸ್ಸಿಗೆ ಏನು ಪದಗಳ ವೇದ್ಯ ಆಯ್ತೋ ಅದು ಯಾವುದು ಉತ್ತರ ಅಲ್ಲ, ಬೇರೊಂದು ಉತ್ತರ. ಅದನ್ನ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಪರ್ಸೆಪ್ಷನ್. That's a different status. You are talking about spiritual status. What happens to consciousness when it becomes fine? CWRC ನಲ್ಲೇ ಇದೆಯಲ್ಲ. ಸಟಲ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ಫೈನ್ ಆಗುತ್ತೆ, ಅದೆಲ್ಲ ಬಿಟ್ಬಿಡ್ರಿ. ಏನಾಗುತ್ತೆ? ಪೂರ್ತಿ ಎಕ್ಸ್ಪ್ಯಾಂಡ್ ಆಯ್ತಪ್ಪ, ಪೂರ್ತಿ ತಿಳಿ ಆಯ್ತಪ್ಪ, ಆಮೇಲೆ ಏನಾಗುತ್ತೆ? ಸೂಪರ್ ಕಾನ್ಶಿಯಸ್ ಅವೇರ್ನೆಸ್ ಹೋಗುತ್ತೆ. ಆಮೇಲೆ ಪ್ಯೂರಿಟಿ ಆಗುತ್ತೆ ಬ್ರದರ್, ಪ್ಯೂರಿಟಿ ಬರುತ್ತೆ. ಯಾವುದು ಅಲ್ಲ. gets the ಯಾವುದು ಅಲ್ಲ. essence of the center. ಅಲ್ಲ. ಬ್ರದರ್ ಒಳಗೆ ಹೊರಗೆ ಎಲ್ಲ ಈಕ್ವಲ್ ಆಗ್ಬಿಡುತ್ತೆ. ಸಾಕು. ಒಬ್ರು ಉತ್ತರ ಹೇಳಿದ್ರು ಸಾಕು. ನಾನು ನಿರೀಕ್ಷೆ ಮಾಡಿದಂತ ಉತ್ತರ ಒಬ್ರು ಹೇಳಿದ್ರು ಸಾಕು. when the awareness
When the awareness goes to a superfine state, it generally gets converted into, when the consciousness goes into a superfine state, it gets converted into awareness. This is what Babuji has written as the potentiality of the consciousness or the root of the consciousness. ಜ್ಞಾಪಕ ಇದೆಯಾ? CWRC ನಲ್ಲೇ ಬರುತ್ತೆ. So when the consciousness is crossed and you go to a finest state of consciousness, it gradually becomes awareness. What is there in the central region? You move from state of awareness to unawareness. That is what you do in central region. We have spoken about it many times. From the first point up to entry into the central region, it is aware consciousness. From the entry into the central region up to the center, it is a movement across awareness. So please remember these two things. From the first point up to the entry of the central region, it is journey across consciousness. From the entry into the central region up to the center, it is journey across awareness. ಸರಿನಾ? ಸೊ ಮೊದಲನೇ ಬಿಂದುವಿನಿಂದ ಹಿಡಿದು 13ನೇ ಕೇಂದ್ರ ಮಂಡಲ ಪ್ರವೇಶ ಮಾಡೋವರೆಗೂ ಕೂಡ ನಾವು ಪ್ರಜ್ಞೆಯಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ. ಕೇಂದ್ರ ಮಂಡಲವನ್ನು ಪ್ರವೇಶ ಮಾಡಿದ ಮೇಲೆ ಕೇಂದ್ರದವರೆಗೂ ನಮ್ಮ ಪ್ರಯಾಣ ಅರಿವಿನಲ್ಲಿ ನಡೆಯುತ್ತೆ. ಸೊ ಹಿಯರ್ ದ ಕಾನ್ಷಿಯಸ್ನೆಸ್ ಬಿಕಮ್ಸ್ ಮೋರ್ ಫೈನರ್ ಅಂಡ್ ಸಟಲ್. In the central region, the awareness becomes more finer and subtle. The principle is the same. ಸೊ ಇಲ್ಲಿ ಕೆಳಗಡೆ ಏನಾಗುತ್ತೆ, ಪ್ರಜ್ಞೆ ತಿಳಿ ಆಗುತ್ತೆ ಮತ್ತೆ ಸೂಕ್ಷ್ಮ ಆಗ್ತಾ ಹೋಗುತ್ತೆ. ಮೇಲ್ಗಡೆ ಹೋದಾಗ ಕೇಂದ್ರ ಮಂಡಲದಲ್ಲಿ ಅರಿವು ತಿಳಿ ಆಗುತ್ತೆ, ಸೂಕ್ಷ್ಮ ಆಗ್ತಾ ಹೋಗುತ್ತೆ. ಸರಿನಾ? ಆಯ್ತು, ಇಲ್ಲಿಗೆ ನಿಲ್ಲಿಸೋಣಂತೆ. ಇವತ್ತು ಮುಂದಿನ ಭಾನುವಾರ ಚರ್ಚೆ ಮಾಡೋಣಂತೆ. ಸೊ ಇದೇ ರೀತಿಯಾಗಿ ಬೇರೆ ಬೇರೆ ಭಾಗಗಳಿಂದ ಬೇರೆ ಬೇರೆ ಪುಸ್ತಕಗಳಿಂದ ತಗೊಂಡಿರ್ತಕ್ಕಂಥ ರೀತಿಯಲ್ಲಿ ಚರ್ಚೆ ನಡೆಯುತ್ತೆ. ಸರಿನಾ? ಬರೀ ಕೇವಲ ಇದು ಸುಮ್ಮನೆ ಓದ್ಕೊಂಡು ಇದರದ್ದು ವಿಸ್ತಾರ ಮಾಡ್ತಾ ಹೋಗಲ್ಲ. ಇದಕ್ಕೆ ನೇರವಾಗಿ ಸಂಬಂಧಪಟ್ಟಿರತಕ್ಕಂಥ ಕೆಲವು ವಿಚಾರಗಳೇನಿದೆ ಅದನ್ನೆಲ್ಲ ತಗೊಂಡು ಬೇರೆ ಬೇರೆ ಸ್ತರಗಳಿಂದ ತಗೊಂಡು ಚರ್ಚೆ ಮಾಡಿಕೊಂಡು ಇದನ್ನು ಮುಂದುವರಿಸ್ಕೊಂಡು ಹೋಗೋಣ. ಸರಿನಾ? ಸರಿ, 12:13 ಆಯ್ತು. ಇನ್ನೇನಾದ್ರು ಪ್ರಶ್ನೆ ಅಥವಾ ಏನಾದ್ರು ಕಮೆಂಟ್ಸ್ ಮಾಡೋದಿದ್ರೆ ಮಾಡಬಹುದು. Brother, can you just repeat? Sorry, can you repeat? The first point to entry of central region is consciousness becomes. See, that is the journey through consciousness. From the first point up to the entry into the central region, that's the journey through consciousness. So the consciousness becomes more subtle and more finer. Okay. From the entry of the central region up to the center is the journey through awareness. There the awareness becomes more finer and subtler. Okay, thank you. So that you go into the state of unawareness when you enter into the center. When you align to the center, that is what happens. ಓಕೆ, ಸರಿ. ಇನ್ನೇನೋ ಪ್ರಶ್ನೆಗಳಿದೆಯಾ ಮುಗಿಸ್ಲಿಕ್ಕೆ ಮುಂಚೆ? ಒಂದ್ ನಿಮಿಷ ಬ್ರದರ್, ಇಲ್ಲಿ ಈ ಕಾಷನ್ ಅಂತ ಕೊಟ್ಟಿದ್ಯಲ್ಲ ಈ ಬುಕ್ ಅಲ್ಲಿ ಬಿಗಿನಿಂಗ್ ಅಲ್ಲೇ, ಟ್ರೀಟ್ ಆಲ್ ವಿಷಯಸ್ ಆಸ್ ವಿಷಮ್ ಅಂತ. ಹೌದು. ಏನ್ ಬ್ರದರ್ ಹಾಗಂದ್ರೆ? ಅದು ಇಡೀ ಪುಸ್ತಕದ ಸಾರಾಂಶ. ಇಡೀ ಪುಸ್ತಕ ಓದಿದ್ಮೇಲೆ ನೀವು ಯಾವುದೇ ವಿಷಯನ ವಿಷ ಅಂತ ಟ್ರೀಟ್ ಮಾಡುವಂತ ಒಂದು ಸಾಮರ್ಥ್ಯನ ಬೆಳೆಸ್ಕೊಂಡಿರ್ತೀರ. By the time you complete reading this book and observe the essence of this book, you will develop the capacity to treat any Vishya as poison. As poison. As poison. Vishya. ಸರಿನಾ? ಅದು ಆ ಸಾಮರ್ಥ್ಯ ಬೆಳಿಬೇಕು. ಇನ್ನು ಬೆಳೆದಿಲ್ಲ, ಅದು ಬೆಳಿಬೇಕು. ಈ ಪುಸ್ತಕ ವಾಚನ ಮಾಡಿ ಅದನ್ನೆಲ್ಲ ಚೆನ್ನಾಗಿ ಗ್ರಹಿಸ್ಕೊಂಡು ಅದನ್ನು ಜೀರ್ಣಿಸ್ಕೊಂಡಾಗ ಆ ಒಂದು ಸಾಮರ್ಥ್ಯ ಬಂದಿರಬೇಕು. ನಮ್ಮನ್ನು ನಾವು ನೋಡ್ಕೋಬಹುದು, ಈ ಪುಸ್ತಕ ಓದೋದು ಮುಗಿಯುವಷ್ಟರಲ್ಲಿ ಆ ಸಾಮರ್ಥ್ಯ ಬಂದಿದೆಯಾ ಇಲ್ವಾ ಅಂತ. ಸರಿ, ಎಲ್ಲರೂ ಇವಾಗ ರೆಕಾರ್ಡಿಂಗ್ ಮುಗಿದ ಮೇಲೆ ಏನು ಮಾಡ್ತೀರಾ?